ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯ ಮೇಲಿರುವ ಹಿರಿಯರೇ, ಶ್ರದ್ಧೆಯ ಗುರುಗಳೇ, ಭರವಸೆಯ ಸೋದರ ಸೋದರಿಯರೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಪ್ರಾಸ್ತಾವಿಕವಾಗಿ ನಿಮ್ಮ ಗುರುಗಳು ಹೇಳಿದ ಹಾಗೆ ಗೆಲ್ಲಲು ಏನು ಮಾಡಬೇಕು ಅನ್ನೋ ವಿಷಯವನ್ನು ಕುರಿತು ಸ್ವಲ್ಪ ಹೊತ್ತು ನಾವೆಲ್ಲ ಈಗ ಚಿಂತನೆಯನ್ನು ಮಾಡೋಣ. ಗೆಲ್ಲಲು ಅಂದರೆ ಗುರಿ ತಲುಪಲು ಅಂತ ಅರ್ಥ, ಮತ್ತು ನಮಗೆ ಬೇಕಾಗಿದ್ದನ್ನು ಪಡೆಯಲು, ಯಶಸ್ಸನ್ನು ಸಂಪಾದಿಸಲು, ಕನಸನ್ನು ನನಸು ಮಾಡಿಕೊಳ್ಳಲು ಅಂತ ಅರ್ಥ. ಏನು ಮಾಡಬೇಕು? ಏನನ್ನ ಮಾಡಿದರೆ ನಾವು ಅಂದುಕೊಂಡಿದ್ದನ್ನು ಸಾಧಿಸಬಹುದು? ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ನಾವು ಏನನ್ನು ಮಾಡಬೇಕು? ಹೆಚ್ಚು ಕಡಿಮೆ ಇದೊಂದೇ ಪ್ರಶ್ನೆಗೆ ಉತ್ತರ ತಿಳಿಸೋದೇ ಒಟ್ಟು ವಿದ್ಯಾಭ್ಯಾಸದ ಗುರಿ. ನಾವು ಶಾಲಾ ಕಾಲೇಜುಗಳಿಗೆ ಏನು ಹೋಗ್ತೇವೆ, ಶಾಲಾ ಕಾಲೇಜುಗಳಲ್ಲಿ ಏನು ಕಲಿತೇವೆ, ಆ ಎಜುಕೇಷನ್ದು ಮೋಟೋ ಏನಿದೆ, ಉದ್ದೇಶ ಏನಿದೆ, ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯುತ್ತೆ. ಶಾಲಾ ಕಾಲೇಜುಗಳಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳು, ಅದು ಪಾಠ ಇರ್ಬೋದು, ಆಟ ಇರ್ಬೋದು, ಅಥವಾ ಇನ್ನೇನೇ ಇರ್ಬೋದು, ಆ ಎಲ್ಲ ಚಟುವಟಿಕೆಗಳ ಹಿಂದಿನ ಉದ್ದೇಶ ಏನು ಅಂದರೆ ನಾವು ಗೆಲ್ಲೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಯೋದು, ಗೊತ್ತು ಮಾಡಿಕೊಳ್ಳೋದು. ಇದೊಂದು ರೀತಿ ಗಂಭೀರವಾದ ಆಲೋಚನೆ. ಸಾಮಾನ್ಯವಾಗಿ ಇಂಥ ಪ್ರಶ್ನೆ 11th ಅವರಲ್ಲಿ ತಲೆಯಲ್ಲಿ ಬರ್ತದೆ. ಡೂ ಯು ನೋ ವಾಟ್ ಯು ಮೀನ್ ಬೈ 11th ಅವರ್? ಗೊತ್ತಿದೆಯಾ? 11th ಅವರ್ ಅಂದರೆ ಗೊತ್ತಾ? ನಡುವೆ ಯಾಕೆ ಮಾತಾಡಬಾರ್ದು ಅಂದರೆ ಇದಕ್ಕೆ ಮಾತಾಡಬಾರ್ದು. ಇಲ್ದಿದ್ರೆ ಏನಾಗುತ್ತೆ? ಅವಾಗ ಮಾತಾಡೋರು ಈಗ ಯಾಕೆ ಮಾತಾಡೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. 11th ಅವರ್ ಅಂದರೆ ಕ್ರೂಷಿಯಲ್ ಮೂಮೆಂಟ್. ಇನ್ನೇನು ಮುಗಿಯೋದಕ್ಕೆ ಬರ್ತಾ ಇದೆ ವಿದ್ಯಾರ್ಥಿ ಜೀವನ, ತಾರುಣ್ಯ, ಆವಾಗ ಇಂಥ ಆಲೋಚನೆಗಳು ತಲೆಯೊಳಗಡೆ ಬರ್ತವೆ. ಏ ತಾಯಿ ಮಾತಾಡೋಣ. ಇಂಥ ಆಲೋಚನೆಗಳಿಗೆ ಆವಾಗ ಉತ್ತರ ಹುಡುಕೋದು ಫುಲಿಶ್ನೆಸ್, ಮೂರ್ಖತನ. ಅದಕ್ಕೆ ನಾನು ಹೇಳಿದ್ದು, ಶಿಕ್ಷಣದ ನಿಜವಾದ ಉದ್ದೇಶ ಏನು ಅಂದರೆ, ನಾವೇನು ಕಲಿತೀವಲ್ಲ ಅದರ ನಿಜವಾದ ಉದ್ದೇಶ ಏನು ಅಂದರೆ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದು. ಗೆಲ್ಲಲು ಏನು ಮಾಡಬೇಕು? ಗೆಲ್ಲೋದು ಅಂದರೆ ಏನು? ನಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋದು. ನಾವೇನು ಗುರಿ ಇಟ್ಕೊಂಡಿದ್ದೀವೋ, ನಾವೇನು ಕನಸು ಕಟ್ಕೊಂಡಿದ್ದೀವೋ, ಆ ಗುರಿ ತಲುಪೋದಕ್ಕೆ, ಕನಸು ನನಸು ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ಎಜುಕೇಷನ್ನ ಉದ್ದೇಶ. ಈ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರ ಕೊಡಬೇಕಾದ್ರೆ ಆಲ್ಬರ್ಟ್ ಎನ್ ಗ್ರೇ ಅನ್ನುವಂಥ ಚಿಂತಕರದ್ದೊಂದು ಮಾತಿದೆ, ಒಂದು ವಾಕ್ಯದ ಉತ್ತರ. ಅವ್ರು ಏನು ಹೇಳ್ತಾರೆ ನೋಡಿ, ಲಕ್ಷ್ಯ ಕೊಟ್ಟು ಕೇಳಿಸ್ಕೊಳ್ಳಿ. ಸೋಲುವವರು ಮಾಡಲು ಬಯಸದಿದ್ದುದನ್ನು ಮಾಡುವ ಅಭ್ಯಾಸವನ್ನು ಗೆಲ್ಲುವವರು ಹಾಕಿಕೊಳ್ಳಬೇಕು. ದಟ್ಸ್ ಆಲ್. ಇಫ್ ಯು ವಾಂಟ್ ಟು ವಿನ್, ಯು ಹ್ಯಾವ್ ಟು ಇನ್ಕಲ್ಕುಲೇಟ್ ಸಚ್ ಹ್ಯಾಬಿಟ್ಸ್. ಯಾರ್ಯಾರು ಸೋತವರಿದ್ದಾರೋ, ಬಿದ್ದವರಿದ್ದಾರೋ, ವೈಫಲ್ಯ ಅನುಭವಿಸಿದವರಿದ್ದಾರೋ, ಅವ್ರು ಏನೇನು ಮಾಡಲಿಲ್ವೋ ಅದನ್ನು ಮಾಡೋ ರೂಢಿ ನೀ ಇಟ್ಕೋಬೇಕು.
ಅಂದರೆ ನೀನು ಗೆಲ್ತೀಯ. ಸೋಲೋದಕ್ಕೆ ಗೆಲ್ಲೋದಕ್ಕೆ 1000 ಮಾದರಿಗಳು ನಮ್ಮ ಮುಂದೆ ಇರ್ತವೆ. ನಮಗೆ ಗೆದ್ದವ್ರ ಬಗ್ಗೆನೂ ಗೊತ್ತಿರುತ್ತೆ, ಸೋತವ್ರ ಬಗ್ಗೆನೂ ಗೊತ್ತಿರುತ್ತೆ. ಸೋತವರು ಏನೇನು ಮಾಡಿರೋದಿಲ್ಲಲ್ಲ, ಅದನ್ನು ಗೆಲ್ಲಬೇಕು ಅನ್ನೋ ಆಸೆ ಇರೋರು ಮಾಡಬೇಕು. ಲಿಸನ್ ಇಟ್ ಕೇರ್ಫುಲಿ, ವಿಲ್ ರಿಪೀಟ್ ಇಟ್ ಒನ್ಸ್ ಅಗೇನ್. ಸೋಲುವವರು ಮಾಡಲು ಬಯಸದೇ ಇರುವುದನ್ನು ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಏನಾಗುತ್ತೆ, ಯಾರಾದರೂ ಗೆದ್ದರೆ 2 ರೀತಿ ರೆಸ್ಪಾನ್ಸ್ ಹೊರಗಡೆ ಬರುತ್ತೆ. ಕೆಲವರು ಹೇಳ್ತಾರೆ ಗೆದ್ದವ್ರ ಹಣೆ ಬರಹ ಭಾಳ ಚೆನ್ನಾಗಿತ್ತು, ಲಕ್ ಅವ್ರ ಕಡೆ ಇತ್ತು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ನಾನು ಏನೆಲ್ಲ ಪ್ರಯತ್ನ ಮಾಡಿದೆ ಆದರೆ ನನ್ನ ಹಣೆಯಲ್ಲಿ ಅದು ಬರದೇ ಇಲ್ಲ ಅಂತ ಹೇಳ್ತಾರೆ. ಹೀಗೆ ನೆಪ ಹೇಳಿ ಗೆಲುವನ್ನು ತಿರಸ್ಕಾರ ಮಾಡೋರು ಅಕ್ಷರಶಃ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಮೂರ್ಖರು ಮಾತ್ರ. ಓನ್ಲಿ ಫೂಲಿಷಸ್, ಮೂರ್ಖರು, ಕೈಲಾಗದೇ ಇರೋರು, ಅವರಿಗೆ ವಿಧಿವಾದಿಗಳು ಅಂತ ಕರೀತಾರೆ. ಎಲ್ಲದಕ್ಕೂ ತೊಗೊಂಡು ಹೋಗಿ ಹಣೆ ಬರಹಾನ ಹೇಳೋದು. ನನ್ನ ಹಣೆಯಾಗ ಬರೆದಿಲ್ಲ, ಅವ್ರ ಹಣೆ ಒಳಗಡೆ ಬರೆದಿದೆ, ಲಕ್ ನನ್ನ ಬೆನ್ನು ಹಿಂದಿಲ್ಲ, ನನ್ನ ಜೀವನನೇ ಸರಿ ಇಲ್ಲ ಅಂತ ಹೇಳೋದು ವಿಧಿವಾದಿಗಳ ಮಾತು ಮಾತ್ರ. ಒಂದು ಮಾತಿದೆ, ನಮ್ಮ ಮನಸ್ಸಿನಲ್ಲಿ ಮೂಡುವಂಥ ಬಯಕೆ ಅಥವಾ ಕನಸು ಅದು ಯಾವುದೇ ಆಗಿರಲಿ, ಅದನ್ನು ಸಾಕಾರಗೊಳಿಸುವಂಥ ಶಕ್ತಿ ನಮ್ಮಲ್ಲಿದ್ದಾಗ ಮಾತ್ರ ಮೂಡುತ್ತದೆ. ಒಬ್ಬ ಮನುಷ್ಯನ ತಲೆಯೊಳಗಡೆ ಏನಾದರೂ ಮಾಡಬೇಕು ಅಂತ ಆಲೋಚನೆ ಬಂತು ಅಂದರೆ ಆ ಮನುಷ್ಯನೊಳಗಡೆ ಆ ಆಲೋಚನೆಯನ್ನು ಸಾಕಾರ ಮಾಡುವ ಸಾಮರ್ಥ್ಯ ಇದ್ದಾಗ ಮಾತ್ರ ಆಲೋಚನೆ ಬರುತ್ತೆ, ಬಿಟ್ಟರೆ ಇಲ್ಲಿದ್ದರೆ ಆಲೋಚನೆಯೇ ಬರೋದಿಲ್ಲ. ನಮ್ಮ ತಲೆಯಲ್ಲೂ ಇಂಥ ವಯಸ್ಸಿನಲ್ಲಿ ಏನೇನೋ ಕನಸುಗಳು ಬರ್ತದೆ. ಈ ಕೆಲಸ ಮಾಡಬೇಕು, ಈ ಎತ್ತರಕ್ಕೆ ಏರಬೇಕು, ಇಂಥ ಸಾಧನೆ ಮಾಡಬೇಕು, ಹಿಂಗೆ ಸ್ಟಾರ್ ಆಗಬೇಕು, ಹಿಂಗೆ ಶೈನ್ ಆಗಬೇಕು ಅಂತ. ಆದರೆ ನಾವೇನು ಮಾಡ್ತೀವಿ, ಹಾಗೆ ಶೈನ್ ಆಗದೇ ಇರೋದಕ್ಕೆ ಬೇರೆ ಬೇರೆ ಕಾರಣಗಳನ್ನು ನೆಪ ಮಾಡಿ ಗೆಲುವನ್ನು ದೂಷಿಸೋ ಕೆಲಸವನ್ನು ಮಾಡ್ತೀವಿ. ಗೆಲುವನ್ನು ದೂಷಿಸೋದು ಅಂದ್ರೇನು, ನಮ್ಮ ಹಣೆಯಾಗ ಅದು ಬರೋದಿಲ್ಲ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದು. ಆದ್ದರಿಂದ ಗೆಲ್ಲಲು ಏನು ಮಾಡಬೇಕು ಅಂದರೆ, ಸೋತವರು ಮಾಡದೇ ಇರುವುದನ್ನು ಮಾಡುವ ರೂಢಿಯನ್ನು ಮಾಡ್ಕೋಬೇಕು. ಒಂದು ಮಾತಿದೆ, ಆಲ್ಬರ್ಟ್ ಐನ್ಸ್ಟೀನ್ ಅವರು ಹೇಳಿದ್ದು, ಬಹಳ ಸುಂದರವಾದ ಮಾತಿದೆ. ಒಂದೇ ಕೆಲಸಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನು ಸಂಪೂರ್ಣವಾಗಿ ಮುಡುಪಾಗಿಡುವುದು ಮಾತ್ರ ನಿಜವಾದ ಗೆಲುವಿನ ಸೂತ್ರ. ನೀವೆಲ್ಲ ದೊಡ್ಡವರು, ಕಲ್ತಿರೋರು, ನಿಮಗೆ ಬೇಗ ಅರ್ಥ ಆಗುತ್ತೆ ಇದು. ಯಾರು ತಮ್ಮ ಯಾನದೊಳಗಡೆ, ಪ್ರಯಾಣದೊಳಗಡೆ ತಮ್ಮ ಸಂಪೂರ್ಣ ಪೊಟ್ಯಾನ್ಷಿಯಲಿಟಿಯನ್ನು, ಎನರ್ಜಿಯನ್ನು, ಸ್ಟ್ರೆಂತನ್ನು, ಕ್ಯಾಲಿಬರ್ನೆಸ್ಸನ್ನು ಒಂದೇ ಒಂದು ಕೆಲಸಕ್ಕೆ ಮಾತ್ರ ಸೀಮಿತ ಮಾಡ್ತಾರೋ ಮತ್ತು ಆ ಕೆಲಸದೊಳಗಡೆ ಪೂರ್ಣ ತೊಡಗಿಸಿಕೊಳ್ತಾರೋ, ಇದು ಒಂದೇ ಗೆಲುವಿಗೆ ಇರುವಂಥ ಏಕಮಾತ್ರ ಸೂತ್ರ ಅಂತ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ. ಇದೇ ಮಾತನ್ನು ವಿವೇಕಾನಂದರು ಕೂಡ ಹೇಳ್ತಾರೆ. ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಇಫ್ ಯು ವಾಂಟ್ ಟು ವಿನ್, ಡೂ ದಿಸ್ ಥಿಂಗ್. ವಾಟ್ ಇಟ್ ಈಸ್? ಟೇಕ್ ಅಪ್ ಒನ್ ಐಡಿಯಾ. ಬಹುತೇಕ ನಿಮ್ಗೆ ಗೊತ್ತಿರಬೇಕು. ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್. ಏನು ಮಾತಿದು! ಭಾಳ ಜನ ಏನು ಮಾಡ್ತೀವಿ, ಸಣ್ಣ ಸಣ್ಣ ಉದಾಸೀನಗಳನ್ನು ಮಾಡಿ, ಉದಾಸೀನ ಅಂದರೆ ಅಲಕ್ಷ್ಯ, ಸಣ್ಣ ಸಣ್ಣ ಉದಾಸೀನಗಳನ್ನು ಮಾಡಿ ದೊಡ್ಡ ದೊಡ್ಡ ಪರಿಣಾಮಗಳನ್ನು ಎದುರಿಸ್ತೀವಿ. ಅವ್ರು ಏನು ಹೇಳ್ತಾರೆ ಅಂದರೆ, ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್. ಅಸಾಧ್ಯ ಅನ್ನೋದೇ ಯಾವುದೂ ಇಲ್ಲ ಮನುಷ್ಯನಾದವನಿಗೆ. ನಿಮಗೆ ಗೊತ್ತಾ, 1 ಶತಮಾನದ ಹಿಂದೆ ಮನುಷ್ಯ ಆಕಾಶದ ಬಗ್ಗೆ ಬರೀ ಕಲ್ಪನೆ ಮಾಡ್ತಿದ್ದ. ಇವತ್ತು ಮನುಷ್ಯ ಆಕಾಶದಲ್ಲಿ ಮನೆ ಕಟ್ಟೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. 60, 70, 80 ವರ್ಷದ ಹಿಂದೆ ಸಮುದ್ರದ ಮೇಲೆ ತೇಲಾಡೋದೇ ಆಶ್ಚರ್ಯ ಆಗಿತ್ತು ಮನುಷ್ಯನಿಗೆ. ಇವತ್ತು ಸಮುದ್ರದೊಳಗಡೆ 100 ಅಡಿಯ ಆಳದೊಳಗಡೆ ವಿಹಾರ ಮಾಡೋದು ಹೇಗೆ ಅಂತ ಮನುಷ್ಯ ಕಂಡು ಹಿಡಿದಿದ್ದಾನೆ. ಮನುಷ್ಯ ಮಾಡಿರುವಂಥ ಕೆಲಸಗಳು, ಮನುಷ್ಯ ಮಾಡಿರುವಂಥ ಸಂಶೋಧನೆಗಳು ಏನನ್ನು ತೋರಿಸ್ತವೆ ಅಂದರೆ, ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್. ಯಾವುದು ಅಸಾಧ್ಯ ಅನ್ನೋದಿಲ್ಲ.
ಸಾಧ್ಯ ಆಗಬೇಕಾದ್ರೆ ಶ್ರೀಮಂತಿಕೆನೇ ಇರಬೇಕು, ವಿದ್ಯಾವಂತ ತಂದೆ ತಾಯಿನೇ ಇರಬೇಕು, ಅನುಕೂಲಸ್ಥ ಊರಲ್ಲೇ ಹುಟ್ಟಿರಬೇಕು ಅನ್ನೋದು ಶುದ್ಧ ತಪ್ಪು. ನಮ್ಮ ಕನಸು ನನಸಾಗಬೇಕಾದ್ರೆ, ನಾವು ಗೆಲ್ಲಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಅಪ್ ಒನ್ ಐಡಿಯಾ ಆ್ಯಂಡ್ ವಿ ಹ್ಯಾವ್ ಟು ಮೇಕ್ ದಟ್ ಐಡಿಯಾ ಇಟ್ ಶುಡ್ ಬಿ ಅವರ್ ಲೈಫ್. ನಮ್ಮ ಜೀವನ ಮಾಡ್ಕೋಬೇಕು. ಮಾತು ಹೆಂಗಿದೆ ನೋಡಿ ವಿವೇಕಾನಂದ, ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಒನ್ ಐಡಿಯಾ ಯುವರ್ ಲೈಫ್, ಡ್ರೀಮ್ ಆಫ್ ಇಟ್, ಥಿಂಕ್ ಆಫ್ ಇಟ್, ಲೀವ್ ಆನ್ ದಟ್ ಐಡಿಯಾ. ಹಗಲು ರಾತ್ರಿ ಕೂತಾಗ ನಿಂತಾಗ ಎಚ್ಚರಿದ್ದಾಗ ಮಲ್ಕೊಂಡಾಗ ಯಾವಾಗಲೂ ನಮಗೆ ನಾವು ಯಾವ ಗುರಿ ಇಟ್ಕೊಂಡಿದ್ದೇವೆಯೋ ಆ ಗುರಿಯ ಬಗ್ಗೆ ಮಾತ್ರ ಆಲೋಚನೆ ಇರಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಟೇಕ್ ಅಪ್ ಒನ್ ಐಡಿಯಾ, ಒಂದು ಉದ್ದೇಶ ಇಟ್ಕೋಬೇಕು. ನಮ್ಮೊಳಗಡೆ ಏನು ಶಕ್ತಿ ಇದೆಯಲ್ಲ, ಸಾಮರ್ಥ್ಯ ಇದೆಯಲ್ಲ, ತುಂಬ ಅಸೀಮವಾದ ಸಾಮರ್ಥ್ಯ ಇದೆ. ಎಷ್ಟು ಶಕ್ತಿ, ಎಷ್ಟು ಸಾಮರ್ಥ್ಯ ಇದೆ ಅಂದರೆ, ಈಗಾಗಲೇ ಜಗತ್ತಿನ ರಂಗಭೂಮಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಎಲ್ಲ ಸಾಧಕರ ಒಳಗಡೆ ಇರುವಂಥ ಸಾಮರ್ಥ್ಯ ನಮ್ಮೊಳಗಡೆಯೂ ಇದೆ. ಬಟ್ ವಿ ಡೋಂಟ್ ನೋ ದಟ್. ವಿ ಡೋಂಟ್ ನೋ ವಾಟ್ ವಿ ಆರ್. ವಿ ಡೋಂಟ್ ನೋ ವಾಟ್ ಈಸ್ ಅವರ್ ಕೆಪಾಸಿಟಿ. ಆಲ್ವೇಸ್ ವಿ ಟ್ರೈ ಟು ನೋ ವಾಟ್ ದ ಥಿಂಗ್ಸ್ ಆರ್ ಅದರ್ಸ್ ಔಟ್ಸೈಡ್. ಹೊರಗೇನಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿದೆ. ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಅವರೇನು ಹೇಳ್ತಾರೆ, ಏನಾದರೂ ಒಂದು ಗುರಿ ಇಟ್ಕೊಳ್ರೋ. ಈ ವಯಸ್ಸೊಳಗಡೆ ನಿಮ್ಗೊಂದು ಗುರಿ ಇಲ್ಲ, ಒಂದು ಕನಸಿಲ್ಲ, ಒಂದು ಕಲ್ಪನೆ ಇಲ್ಲ ಅಂದರೆ ಈ ವಯಸ್ಸಿಗೇನು ಅರ್ಥ? ಕಲ್ಲಿಗೂ ಮಣ್ಣಿಗೂ ಏನು ಯೋಗ್ಯತೆ ಇದೆಯೋ ಆ ಯೋಗ್ಯತೆ ಮನುಷ್ಯನಿಗಿಲ್ಲ. ಯು ಆರ್ ಹಿಯರ್ ಟು ಡೂ ಮಾರ್ವಲಸ್ ಥಿಂಗ್. ಯು ಹ್ಯಾವ್ ದಟ್ ಕೆಪಾಸಿಟಿ. ನಿನ್ನೊಳಗಡೆ ಆ ಸಾಮರ್ಥ್ಯ ಇದೆ, ನಿನ್ನೊಳಗಡೆ ಆ ಶಕ್ತಿ ಇದೆ. ಆ ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀನು ಅಂದುಕೊಂಡಿರುವ ಒಂದು ಗುರಿಗಾಗಿ ಮೀಸಲಿಡಬೇಕು. ಏನು ಶಬ್ದ ಬಳಸಿದ್ದಾರೆ ನೋಡಿ. ಲೆಟ್ ದ ಬ್ರೈನ್, ದ ಬಾಡಿ, ಮಸಲ್ಸ್, ನರ್ವ್ಸ್, ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಬಿ ಫುಲ್ ಆಫ್ ದಟ್ ಓನ್ಲಿ ಒನ್ ಐಡಿಯಾ. ನಿನ್ನ ಮೆದುಳೊಳಗಡೆ, ನಿನ್ನ ಶರೀರದೊಳಗಡೆ, ನಿನ್ನ ಮಾಂಸಖಂಡಗಳೊಳಗಡೆ, ನಿನ್ನ ಆಲೋಚನೆಗಳೊಳಗಡೆ, ನಿನ್ನ ಆಟೋಟಗಳ ಒಳಗಡೆ ಅದು ಒಂದೇ ಕನಸಿರಬೇಕು, ಅದು ಒಂದೇ ಗುರಿ ಇರಬೇಕು, ಅದೊಂದೇ ಟಾರ್ಗೆಟ್ ಇರಬೇಕು. ನೀನು ಅದರೊಳಗಡೆ ತಲ್ಲೀನ ಆಗಬೇಕು, ತನ್ಮಯ ಆಗಬೇಕು, ಮಗ್ನ ಆಗಬೇಕು. ಅವಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ ವಿನಃ 10 ಪೈಕಿ 11 ಪರಿಸಿ ಪೈಕಿ ಗೋವಿಂದ, ಅವನು ಮಾಡಿದ ಅಂತ ನಾನು ಮಾಡಿದೆ, ಆಕೆನೂ ಮಾಡಿದ ಅಂತ ನಾನು ಮಾಡಿದೆ ಅಂದರೆ ನಾವು ಹೇಗೆ ಬಂದೆವೋ ಹಾಗೆ ಹೋಗ್ತೇವೆ ವಿನಃ ನಾವು ಯಾವತ್ತೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಗೆಲ್ಲೋದು ಅಂದರೆ ಅಸಾಧ್ಯ ಏನಲ್ಲ, ಯಾವ ಕನಸು ದೊಡ್ಡದಲ್ಲ, ಏನು ಬೇಕಾದ ಸಾಧನೆ ಮಾಡಬಹುದು. ವಿನೀತವಾದ ಶಿಷ್ಯವೃತ್ತಿ, ಆಂತರಿಕ ಸ್ವಯಂ ಶಿಸ್ತು ಯಾರು ಒಳಗಡೆ ಇರ್ತದೋ ಅವ್ರು ಏನು ಬೇಕಾದ್ದು ಪಡಿಬೋದು ಅನ್ನೋಕ್ಕೆ ಜಗತ್ತಿನಲ್ಲಿ ಕೋಟ್ಯಾಂತರ ಎಕ್ಸಾಂಪಲ್ಸ್ ಇದ್ದಾವೆ. ಕೋಟ್ಯಾಂತರ ಎಕ್ಸಾಂಪಲ್ಸ್. ಇವೆರಡು ಇರಬೇಕು. ನಂಬರ್ 1 ವಿನೀತವಾದ ಶಿಷ್ಯವೃತ್ತಿ ಮತ್ತು ಆಂತರಿಕವಾದ ಸ್ವಯಂ ಶಿಸ್ತು. ಇದು ಇಲ್ಲ ಅಂದರೆ ಗೆಲ್ಲೋದಕ್ಕಾಗೋದಿಲ್ಲ. ಇದ್ರ ಜೊತೆಗೆ ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು. ಅವ್ರು ಎಷ್ಟು ಚಂದ ಹೇಳ್ತಾರೆ ನೋಡಿ. ನಾವು ಕನಸುಗಳನ್ನು ಸಾಯಿಸಿ, ಅಂದರೆ ಸಣ್ಣವರಿದ್ದಾಗ ದೊಡ್ಡವ್ರನ್ನ ನೋಡಿದಾಗ ನಮ್ಮ ತಲೆಯೊಳಗಡೆ ಕನಸು ಮೂಡ್ತವೆ. ನಾವು ಕೊನೆಯವರೆಗೂ ಕನಸುಗಳನ್ನು ಜೀವಂತ ಇಡೋದೇ ಇಲ್ಲ. ಈಗ ಇಷ್ಟು ಜನ ಇಲ್ಲಿ ತರುಣಿಯರು ಕೂತಿದ್ದೇವೆ, ಸೇರಿದ್ದೇವಲ್ಲ, ಯಾವಾಗೋ ಯಾರನ್ನೋ ಒಬ್ಬರನ್ನ ಆಫೀಸರ್ ನೋಡಿದಾಗ ನಮ್ಮ ತಲೆಯೊಳಗಡೆನೂ ಬಂದಿರ್ತದೆ ನಾನು ಆಫೀಸರ್ ಆಗಬೇಕು ಅಂತ. 4-6 ದಿನ ಆದಮೇಲೆ ತಲೆಯೊಳಗಡೆ ಇದ್ದ ಆಫೀಸರ್ ಸತ್ತೇ ಹೋಗಿಬಿಟ್ಟಿರ್ತಾನೆ. ಟಿ ವಿ ಒಳಗಡೆ ಬರೋ ಯಾರಾದರೂ ಅಚೀವರ್ನ ನೋಡಿದರೆ ಎದಿ ಜೋರಾಗಿ ಬಡ್ಕೋತದೆ, ನೀನು ಮಾಡು ಏನಾರು ಮಾಡು ಅಂಥೇಳಿ. ಟಿ ವಿ ಆಫ್ ಮಾಡಿ ಹೊರಗಡೆ ಬರೋದ್ರೊಳಗಡೆ ಯಾರೂ ತಲೆಯೊಳಗೆ ಇರೋದೇ ಇಲ್ಲ. ಹಿಂಗೆ ಯಾಕೆ ಆಗ್ತದೆ? ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್. ಗೆದ್ದವ್ರಿಗೂ ಮತ್ತು ಸೋತವ್ರಿಗೂ ವ್ಯತ್ಯಾಸ ಏನಂದರೆ, ಗೆದ್ದವರು ಗೆಲುವಿನ ಗುರಿಯನ್ನು, ಕನಸುಗಳನ್ನು ಸಾಯಲು ಬಿಡುವುದಿಲ್ಲ. ಸೋತವರು ಕನಸುಗಳನ್ನು ಜೀವಂತವಾಗಿ ಇಡೋದೇ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸಕ್ಸಸ್ಫುಲ್ ಪರ್ಸನ್ ಆ್ಯಂಡ್ ಫೇಲ್ಯೂರ್. ಅವರೇನಂತಾರೆ, ಗೆಲ್ಲಬೇಕಾದ್ರೆ ಬದಲಾವಣೆಗೆ ನಮ್ಮನ್ನು ನಾವು ಒಡ್ಕೋಬೇಕು. ಅಂದರೆ ನಾವು ಏನಾದ್ರು ಮಾಡಬೇಕು. ಕೂತವ್ರು ಯಾರೂ ಗೆಲ್ಲೋದಿಲ್ಲ, ಪ್ರಯತ್ನ ಮಾಡದೇ ಇರೋರು ಯಾರೂ ಗೆಲ್ಲೋದಿಲ್ಲ, ಕೆಲಸ ಯಾರು ಮಾಡೋದಿಲ್ವೋ ಅವ್ರ ಕೆಲಸ ಯಾವತ್ತೂ ಆಗೋದಿಲ್ಲ. ನಾನು ಹೇಳಿದ ಮಾತು ತಿಳಿತಾ? ಕೂತೋರು ಯಾವತ್ತೂ ಗೆಲ್ಲೋದಿಲ್ಲ, ಪ್ರಯತ್ನ ಮಾಡದೇ ಇರೋರು ಯಾವತ್ತೂ ಗೆಲ್ಲೋದಿಲ್ಲ,
ಯಾರು ಕೆಲಸ ಮಾಡೋದಿಲ್ವೋ ಅವ್ರ ಕೆಲಸ ಯಾವತ್ತೂ ಆಗೋದಿಲ್ಲ. ಕೆಲಸ ಮಾಡಬೇಕಾದ್ರೆ ಬದಲಾವಣೆಗೆ ನಾವು ತಯಾರಿ ಇರಬೇಕು. ಒಂದು ಬಹಳ ಸುಂದರ ಮಾತಿದೆ, 5 AM ಕ್ಲಬ್ ಅಂತ ಒಂದು ಬುಕ್ ಇದೆ. ಕೇಳಿದ್ದೀರಾ ಈ ಶಬ್ದನ? ನಾ ಇಲ್ಲಿ ನಿಂತ್ಕೊಳ್ಳು, ಕಾಣಿಸ್ತಾರೆ ಹಿಂದೆ. ಈ ಶಬ್ದ, ಈ ಬುಕ್ ಹೆಸರು ಕೇಳಿದ್ದೀರಾ? 5 AM ಕ್ಲಬ್. ಹ್ಯಾವ್ ಹರ್ಡ್ ದಿಸ್ ನೇಮ್? ಇಲ್ಲ. ಈ ವಯಸ್ಸಲ್ಲಿ ಇಂಥದ್ದು ಕೇಳಿದ್ರೆ ಎಂಥದ್ದು ಕೇಳ್ತೀರಿ? ಕೇಳಬೇಕಿರ್ತದೆಲ್ಲ. ನೀವು ಇದಿದೆಯಾ ನಿಮ್ಮ ಹತ್ರ? ಮತ್ತೆ ನೋಡಿರ್ತೀರಿ, 100% ನೀವು ಅದನ್ನು ನೋಡಿರ್ತೀರಿ ಬುಕ್ನ. ಬೇಕಾಗಿಯೋ ಬೇಡವಾಗಿಯೋ ನೀವು ಫೋನ್ ನೋಡಬೇಕಾದ್ರೆ ನೋಡಿರ್ತೀರಿ, ಅಂದರೆ ಕಾಳಜಿ ಮಾಡಿರೋದಿಲ್ಲ. ಇವೆಲ್ಲ ಮೈನ್ಯೂಟ್ ಮಿಸ್ಟೇಕ್ಸ್ ನಮ್ಮನ್ನು ಗೆಲುವಿನಿಂದ ದೂರ ಸರಿಸ್ತಾರೆ. ಮೈನ್ಯೂಟ್ ಮಿಸ್ಟೇಕ್ಸ್. 5 AM ಕ್ಲಬ್ ಅಂತ ಒಂದು ಬುಕ್ ಇದೆ. ನಿಮಗೆ ಗೆಲ್ಲಬೇಕು ಅನ್ನೋ ಆಸೆ ಇದ್ದರೆ ಒಂದು 200+ ಪೇಜಸ್ ಇದೆ. ಒಂದು 3ರಿಂದ ಓದ್ಬೋದು ನೀವು. ಅದನ್ನೊಂದ್ಸರಿ ಓದಿ. ಕನ್ನಡದಲ್ಲೂ ಇದೆ, ಇಂಗ್ಲೀಷ್ನಲ್ಲೂ ಇದೆ. ರಾಬಿನ್ ಶರ್ಮಾ ಅನ್ನೋರು ಬರೆದಿದ್ದಾರೆ ಪುಸ್ತಕ, ನೆನಪಿಟ್ಕೊಳ್ಳಿ. ರಾಬಿನ್ ಶರ್ಮಾ ಯಾರು ಅಂದರೆ ಈಗ ಸದ್ಯ ಜಗತ್ತಿನಲ್ಲಿ ಜೀವಂತ ಇರುವ ಅತ್ಯಂತ ಹೆಚ್ಚು ಓದುಗರನ್ನು ಹೊಂದಿರುವಂಥ ಲೇಖಕ. ಈಗ ಸದ್ಯ ಅವರ ಪ್ರತಿ ಪುಸ್ತಕಗಳು ಜಗತ್ತಿನ 92 ಭಾಷೆಗಳಲ್ಲಿ ಭಾಷಾಂತರ ಆಗಿದ್ದಾರೆ. 92 ಲ್ಯಾಂಗ್ವೇಜಸ್. ಬುಕ್ ವರ್ಕ್ ಹೆಂಗಿರ್ಬೇಕು ನೋಡಿ. ಫೆರಾರಿ ಮಾರಿದ ಫಕೀರ ಅವ್ರದೇ ಪುಸ್ತಕ. ದ ಲೀಡರ್ ಹೂ ಹ್ಯಾಡ್ ನೋ ಟೈಟಲ್ ಅವ್ರದೇ ಪುಸ್ತಕ. ನಾಯಕತ್ವದ ಪರಿಕಲ್ಪನೆ, ಕುಟುಂಬ ವಿವೇಕ, ಯಾವ ಹುದ್ದೆಯೂ ಇಲ್ಲದ ನಾಯಕ, ನೀನು ಸತ್ತರೆ ಯಾರು ಅತ್ತಾರು. ಚೆನ್ನಾಗಿದೆ. ಹೂ ವಿಲ್ ಕ್ರೈ ವೆನ್ ಯು ಡೈ. ನೀ ಸತ್ರೆ ಯಾರು ಅಳ್ತಾರೆ? ನೀವು ಹೋಗಿ ಇದನ್ನ ಒಂದು ಹೋಮ್ವರ್ಕ್ ಮಾಡಬೇಕು. ನಾಳೆ ನಾನು ಸತ್ರೆ ಯಾರು ಅಳ್ತಾರೆ ಅಂತ ಲೀಸ್ಟ್ ಒಳಗಡೆ 10-20 ಜನ ಇದ್ರೆ ಜೀವಂತ ಇರಬೇಕು. ಇಲ್ಲ ಅಂದ್ರೆ ಲಿಸ್ಟ್ ಕ್ಲೋಸ್ ಮಾಡಿಬಿಡ್ಬೇಕು. ಇಟ್ ಶುಡ್ ಬಿ ಎಂಡ್. ಅವ್ರೇನು ಹೇಳ್ತಾರೆ ಆ ಪುಸ್ತಕದಲ್ಲಿ, ಎಲ್ಲ ಬದಲಾವಣೆಗಳು ಮೊದಲಲ್ಲಿ ಬಹಳ ಕಷ್ಟ. ಎಲ್ಲ ಬದಲಾವಣೆಗಳು, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಬದಲಾವಣೆಗಳು ಮೊದಲಲ್ಲಿ ಬಹಳ ಕಷ್ಟ, ಮಧ್ಯದಲ್ಲಿ ಗೊಂದಲಮಯ, ಕೊನೆಯಲ್ಲಿ ಭವ್ಯ. ಚಂದ ಇದೆ ನೋಡಿ ಮಾತು. ಇವಕ್ಕೆ ಆತ್ಮವನ್ನು ಉದ್ದೀಪನಗೊಳಿಸುವ ಮಾತುಗಳು ಅಂತ ಕರೀತಾರೆ. ಇವು ನಮ್ಮನ್ನು ಆಲ್ವೇಸ್ ಚೈತನ್ಯಗೊಳಿಸ್ತವೆ. ಇಂಥ ಮಾತುಗಳು ಕಿವಿ ಮೇಲೆ ಬಿದ್ದಾಗ ಜಾಗೃತಿ ಮೂಡುತ್ತದೆ. ಅವೇನಂತಾರೆ, ಎಲ್ಲ ಬದಲಾವಣೆಗಳು ಏನಾದರೂ ಇರಲಿ, ಮೊದಲು ಬಹಳ ಕಷ್ಟ. ನೀವು ನೋಡಿಬೇಕಾದ್ರೆ ಟೆಸ್ಟ್ ಮಾಡಿ. ನಾನು ಬಹಳ ಓದಬೇಕು, ಯಾವುದಾದ್ರೂ ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಆಸೆ ಬಂದು ನಾಳೆ ಬೆಳಿಗ್ಗೆ ಹೋಗಿ 4 ಗಂಟೆಗೆ ಎದ್ದು ನೋಡಿ, ಒಂದ್ಸರಿ ಅನಿಸುತ್ತೆ, ಗೊತ್ತಾಗುತ್ತೆ. ಫಸ್ಟ್ ಡೇ ಒಂದು ಸ್ವಲ್ಪ ಖುಷಿ ಹೇಳ್ಬೋದು, 2ನೇ ದಿವಸ ಮನಸ್ಸು ಹೇಳ್ತದೆ ಇನ್ನೂ ಪರೀಕ್ಷೆ. ರೈಟ್ ಆರ್ ರಾಂಗ್? ಏನ್ ಬೇಕಾದ್ ಮಾಡಿ ನೀವು. ಇಫ್ ಇಟ್ ಈಸ್ ನ್ಯೂ ಥಿಂಗ್, ಇನಿಷಿಯಲ್ ಸ್ಟೇಜ್ ಒಳಗಡೆ ಭಾರಿ ಕಿರಿಕಿರಿ ಅನಿಸ್ತದೆ, ಬ್ಯಾಡ ಮರಾಯ ಅನಿಸ್ತದೆ. ಆರಾಮ್ ಕಪ್ಪು ಕಡ್ಕೋತಿದ್ದು ಚಲೋ, ಇದು ಯಾರಿಗೆ ಬೇಕು ಅನಿಸ್ತದೆ. ಮೊದಲು ಕಷ್ಟ, ಮಧ್ಯದಲ್ಲಿ ಗೊಂದಲಮಯ, ಕೊನೆಯಲ್ಲಿ ಭವ್ಯ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗಿ ಅದನ್ನೇ ನಾವು ಇಷ್ಟಪಟ್ಟೆವು ಅಂದರೆ, ಪ್ರೀತಿಯಿಂದ ಮಾಡಿದೆವು ಅಂದರೆ ನಮ್ಮ ಲೈಫ್ ಹೇಗಿರ್ತದೆ ಗೊತ್ತಾ? ನಿಮ್ಮ ಪ್ರೊಫೆಸರ್ಸ್ ಕೂತಿದ್ದಾರೆ ನೋಡಿ, ಕಾಲ ಮೇಲೆ ಕಾಲು ಹಾಕೊಂಡಿದ್ದಾರೆ. ಟನ್ ಅಂತ ಕ್ಯಾಲೆಂಡರ್ ಚೇಂಜ್ ಆದರೆ 1 ಲಕ್ಷ ಮೇಲೆ ಬೀಳ್ತದೆ ಅಕೌಂಟ್ ಒಳಗಡೆ. ಯಾಕೆ? ಅವರು ಈ ಕಷ್ಟವನ್ನು ಇಷ್ಟಪಟ್ಟಿದ್ದಾರೆ. ಯಾವ ಕಷ್ಟವನ್ನ? ಅಯ್ಯೋ ದೇವ ಅನಿಸ್ತಿತ್ತಲ್ಲ, ಆ ಕಷ್ಟನ ಇಷ್ಟಪಟ್ಟಿದ್ದಾರೆ. ಯಾರು ಸಂಕಟಗಳನ್ನು, ಸಂಘರ್ಷಗಳನ್ನು ಎದುರಿಸುವ ಎದೆಗಾರಿಕೆಯನ್ನು ತೋರಿಸ್ತಾರೋ ಅವರನ್ನು ಗೆಲುವು ಅಪ್ಪಿಕೊಳ್ತಾರೆ. ಗೆಲುವು ಚಿಲ್ಲರೆ ವಸ್ತು ಅಲ್ಲ, ಯಶಸ್ಸು ಕಾಮನ್ ಥಿಂಗ್ ಅಲ್ಲ. ಅದು ಎಲ್ಲರೂ ಹೋಗಿ ತಪ್ಪಿಕೊಳ್ಳೋದಕ್ಕೆ. ವರ್ಲ್ಡ್ಸ್ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಈಸ್ ಸಕ್ಸಸ್. ಜಗತ್ತಿನ ಅತಿ ದುಬಾರಿ ಆಭರಣ ಅದು. ಕತ್ತಿಕೊಳ್ಳಕ್ಕೆ ಹಾಕಕ್ಕೆ ಬರೋದಿಲ್ಲ ಅದನ್ನು. ನಾನು ಹೋಗಿದ್ದೆ ಕಾಲೇಜಿಗೆ ಅಂದ್ರೆ ಆಫೀಸರ್ ಮಾಡ್ತಾರ? ಮಾಡಲ್ಲ. 6 ಸೆಮಿಸ್ಟರ್ ಎಕ್ಸಾಮ್ ಬರ್ತಿದ್ದೀನಿ ಅಂದರೆ ಗೋಲ್ಡ್ ಮೆಡಲ್ ಕೊಡ್ತಾರ? ಕೊಡೋಲ್ಲ. ಗೋಲ್ಡ್ ಮೆಡಲ್ ಒಂದು ತೂಕಿದೆ, ಸರ್ಟಿಫಿಕೇಟ್ಗೆ ಒಂದು ವ್ಯಾಲ್ಯೂ ಇದೆ, ಸಕ್ಸಸ್ಗೊಂದು ಗತ್ತಿದೆ. ಸಕ್ಸಸ್ ಯಾರು ಇಷ್ಟಪಡ್ತದೆ ಅಂದರೆ, ಯಾರು ದುಡಿತಾರೋ, ಯಾರು ಬದಲಾವಣೆಯನ್ನು ಇಷ್ಟಪಡ್ತಾರೋ, ಯಾರು ಸೋತವರು ಮಾಡಲಾರದ ಕೆಲಸಗಳನ್ನು ಮಾಡ್ತಾರೋ, ಯಾರು ಯಾವಾಗಲೂ ಗೆಲ್ಲುವುದಕ್ಕಾಗಿ ಹಪಹಪಿಸ್ತಾರೋ ಅವ್ರನ್ನು ಮಾತ್ರ ಸಕ್ಸಸ್ ಇಷ್ಟಪಡ್ತದೆ.
ಬಾಕಿಯವರಿಗೆ ಸಕ್ಸಸ್ ಬಾಯ್ ಮಾಡಿಬಿಡ್ತಾರೆ, ಹಲೋ ಮಿಸ್ಟರ್ ಬಾಯ್ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ನಾವೇನು ಆಯ್ತಲ್ಲ 21, 23, 24 ವರ್ಷ ಆಗುತ್ತೆ, ಮದುವೆ ಆಗುತ್ತೆ, ನಮ್ದೊಂದು ಪುಟ್ಟ ಸಂಸಾರ, ನಮ್ದೊಂದು ಮಕ್ಕಳು, ನಮ್ದೊಂದು ಮನೆ, ಇದ್ರ ಒಂದು ಎಕರೆ ಹೊಲ, ಇಲ್ಲಾಂದ್ರೆ ಯಾವ್ದ್ರ ಮನೆ ಕೆಲಸ ಮಾಡೋದು, ಯಾವುದಾದ್ರು ಒಂದು ಪ್ಯಾಟ್ಯಾಗೋ ಫ್ಯಾಕ್ಟ್ರಿಯಾಗೋ ಕೆಲಸ ಮಾಡೋದು. ಎಲ್ಲ ಕೆಲಸ ಆದಮೇಲೆ ಅಂಗಡಿ ಮುಂದೋ ಮನೆ ಮುಂದೆ ಕೂತು ಮಾತಾಡೋದು, ದೇವರು ನನ್ನ ಹಣೆ ಬರನ್ನ ಚೆಂದ ಬರೀಲಿಲ್ಲ, ಏನು ಮಾಡೋದು. ನನಗೂ ಭಾಳ ಆಸೆ ಇತ್ತು, ಪ್ರೊಫೆಸರ್ ಆಗಬೇಕು, ಆಫೀಸರ್ ಆಗಬೇಕು, ಮಿಲಿಟ್ರಿಗೆ ಸೇರಬೇಕು, IAS ಮಾಡಬೇಕು, KAS ಮಾಡಬೇಕು, ಏನಾದ್ರು ಮಾಡಬೇಕಂತ ಭಾಳ ಇದ್ದರೆ ದೇವರ ಸುಮಾರು ಭಾಳ ಅಂತೀವಿ. ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ? ಜಸ್ಟ್ ಆಸ್ಕ್ ದಿಸ್ ಕ್ವೆಶ್ಚನ್. ಯಾರು ದೇವರು ನಮ್ಮ ಹಣೆ ಬರಬೇಕು? ಅವನಿಗೇನು ಹಾಕ್ತಾರೆ? ಚಂದಿಲ್ಲ ಪ್ರಶ್ನೆ. ಗೆಲ್ಲಲು ಏನು ಮಾಡಬೇಕು? Who is got to write our destiny? We are the creator of our own destiny. We have that capacity. ನಾವು ನಮ್ಮ ಹಣೆ ಬರ ಬರ್ಕೋಬೇಕಾದವರು. We have that power to win. We have to believe ourselves. We have to believe ourselves. ನಮ್ಮನ್ನು ನಾವು ನಂಬಬೇಕು, ನಮ್ಮ ಮೇಲೆ ನಮಗೆ ವಿಶ್ವಾಸ ಇರಬೇಕು. We have marvelous power. Don't know, ಗೊತ್ತಿಲ್ಲ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ. ವಿವೇಕಾನಂದ ಹೇಳ್ತಾರೆ, ಬೆಟ್ಟವನ್ನೇ ಕುಟ್ಟಿ ಪುಡಿ ಪುಡಿ ಮಾಡಿ ಬಿಡಬಲ್ಲ, ವಾರಿಧಿಯ ನೀರನ್ನೆಲ್ಲ ಹೀರಿ ಬಿಡಬಲ್ಲ ಅಸೀಮ ಸಾಮರ್ಥ್ಯ ನಮ್ಮ ಒಳಗಡೆ ಇದೆ. ನಮಗೆ ಎರಡು ನೋಟ್ಸ್ ಓದಕ್ಕಾಗುತ್ತೆ. Though we have capacities, though we have strength, we don't know that. And always we complain ourselves. ನಮ್ಗಷ್ಟೇ ಗೊತ್ತಿರೋದು, ನಮ್ಮ ಹಣೆಗೆ ಬರ್ದಿದ್ರು, ನಮ್ಮ ಹಣೆ ಯಾರಾದ್ರೂ ನೋಡಿದಾಗ ಅನಿಸ್ತದೆ ಮಾಡಬೇಕು ಅಂತ, ಮತ್ತೆ ಅನಿಸೋದಿಲ್ಲ. ಅದಕ್ಕೆ ಗೆಲ್ಲಲು ಏನು ಮಾಡಬೇಕು ಅಂದರೆ ಕನಸುಗಳನ್ನು ಜೀವಂತವಾಗಿ ಇಡಬೇಕು. ಏನು ಮಾಡಬೇಕು? ಕನಸು ಅಂದರೆ ಶಿಸ್ತು ಆಗಲ್ಲ, ದಟ್ ಇಸ್ ಇಲ್ಯೂಷನ್, ಅದು ಭ್ರಮೆ. ಅದು ಏನೇನೋ ಬರ್ತಾವೆ. ಒಮ್ಮೊಮ್ಮೆ ಎಕ್ಸಾಮ್ನಾಗ ಗೋಲ್ಡ್ ಮೆಡಲ್ ಬಂದಂಗೆ ಬರ್ತಾವೆ. ಎಕ್ಸಾಮ್ ಹಾಲ್ನಾಗ ಬಂದು ಕೂತ ಒಂದು ಆನ್ಸರ್ ಬಿ ಬರೋದು. ಅದು ಕನಸಲ್ಲ. ಕನಸು ಅಂದರೆ ಗುರಿ. ಎಂಥ ಗುರಿ ಅಂದರೆ ಒಂದು ಕಾಲಕ್ಕೆ ಇಡೀ ಸಮಾಜ ನನಗೋಸ್ಕರ ಅಭಿಮಾನ ಪಡಬೇಕು ಅಂಥದ್ದೊಂದು ಗುರಿ. ಇಡೀ ಊರೊಳಗಡೆ ನಮ್ಮ ಅವ್ವ ಅಪ್ಪನ್ನ ನೋಡಿ ಎಲ್ಲರೂ ಖುಷಿ ಪಡಬೇಕು ಅಂಥದ್ದೊಂದು ಗುರಿ. ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ 4 ಜನ ನನ್ನ ಹಿಂದೆ ನಿಂತು ನಾನು ಮಾಡಿದ್ದನ್ನು ಅನುಕರಿಸಬೇಕು ಅಂಥದ್ದೊಂದು ಗುರಿ. ನನ್ನನ್ನು ಸುಖವಾಗಿ ಮಲಗೋದಕ್ಕೆ ಬಿಡಲಾರದೆ ಸಮಾಜದ ಬಗ್ಗೆ, ಸ್ವಂತದ ಬಗ್ಗೆ, ದೇಶದ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಒಂದು ತುಡಿತ ನಿರ್ಮಾಣ ಆಗಬೇಕು ಎದೆಯೊಳಗಡೆ. ಅದಕ್ಕೆ ಕನಸು ಅಂತ ಕರೀತಾರೆ. ಆ ಕನಸು ನನಸಾಗಬೇಕಾದ್ರೆ ನಾವು ಸ್ವಯಂ ಶಿಸ್ತನ್ನು ಅಳವಡಿಸ್ಕೋಬೇಕು, ಇಂಟರ್ನಲ್ ಡಿಸಿಪ್ಲಿನ್ ಇರಬೇಕು, ಬದಲಾವಣೆಗಳಿಗೆ ನಮ್ಮನ್ನು ನಾವು ಒಡ್ಕೋಬೇಕು, ಮತ್ತು ಯಾವ ಕಾರಣಕ್ಕೂ ನಮ್ಮ ಮೇಲೆ ವಿಶ್ವಾಸವನ್ನು ಕಳ್ಕೋದು. ಯಾರು ಏನಾದರೂ ಹೇಳಿ, ನಾನು ಆಗಲೇ ಹೇಳಿದ್ದೀನಲ್ಲ, ಹೂ ಈಸ್ ಗಾಟ್ ಟು ರೈಟ್ ಅವರ್ ಡೆಸ್ಟಿನಿ. ದೇವ್ರದ ಹಂಗಾರ ಓದೋದೇ ಕತೆ. ಒಮ್ಮೊಮ್ಮೆ ಒಬ್ಬೊಬ್ರು ಅಂತಿರ್ತಾರೆ, ದೇವ್ರು ಬಂದರೂ ನೀವು ಉದ್ಧಾರ ಮಾಡೋಕ್ಕೆ ಅನ್ನೋದಿಲ್ಲ, ದೇವ್ರು ಬಂದರೂ ನೀವು ಉದ್ಧಾರ ಆಗೋದಿಲ್ಲ, ಇನ್ನೂ 10 ಜನ ಹುಟ್ಟಿದ್ರು ನೀವು ಯಾರೇ ಅವರೆಲ್ಲ ನಮ್ಮನ್ನು ಉದ್ಧಾರ ಮಾಡೋದು. ಉದ್ಧಾರ ಆಗಕ್ಕೆ 10 ಜನ ಬೇಕು, ಸಾಕು. 1 ಸಿಂಗಲ್ ಸ್ಪಾರ್ಕ್ ಇಟ್ ಈಸ್ ಇನಫ್. ಒಂದು ಕಿಡಿ ಅದು ನಮ್ಮ ಹೃದಯದೊಳಗಡೆ ಹೊತ್ತಿತ್ತು ಅಂದರೆ, ನಮ್ಮನ್ನು ಎಚ್ಚರ ಮಾಡ್ತು ಅಂದರೆ, ನಮ್ಮನ್ನು ದುಡಿಯೋದಕ್ಕೆ ಹಚ್ಚಿತು ಅಂದರೆ, ಸಿಂಗಲ್ ಸ್ಪಾರ್ಕ್ ಇಟ್ ಈಸ್ ಇನಫ್. ಸಿಂಗಲ್ ಸ್ಪಾರ್ಕ್. ಒಂದು ಮಾತಿದೆ ನೋಡಿ, ಎಷ್ಟು ಚಂದ ಇದೆ. ಒಬ್ಬ ವ್ಯಕ್ತಿ ಅತ್ಯುತ್ತಮನಾಗಿದ್ದರೆ ಅದಕ್ಕೆ ಆತನ ಜೆನೆಟಿಕ್ಸ್ ಕಾರಣ ಅಲ್ಲ. 5 AM ಕ್ಲಬ್. ಒಬ್ಬ ವ್ಯಕ್ತಿ ಅತ್ಯುತ್ತಮನಾಗಿದ್ದರೆ ಅದಕ್ಕೆ ಆತನ ಜೆನೆಟಿಕ್ಸ್ ಕಾರಣ ಅಲ್ಲ, ಅದಕ್ಕೆ ಆತನ ಅಭ್ಯಾಸಗಳೇ ಕಾರಣ. ಇತಿಹಾಸ ನಿರ್ಮಾತೃಗಳೇನದಾರಲ್ಲ, ಅವರೆಲ್ಲ ಆ ಪೊಸಿಷನ್ ಒಳಗಡೆ ಇರೋದಕ್ಕೆ, ಆ ಸ್ಟೇಟಸ್ ಒಳಗಡೆ ಇರೋದಕ್ಕೆ, ಡು ಯು ನೋ ಸ್ಟೇಟಸ್? ಡೋಂಟ್ ಯು ನೋ ಸ್ಟೇಟಸ್? ಆ ಸ್ಟೇಟಸ್ ಅಲ್ಲ, ಅದು 24 ತಾಸಿಗೆ ಚೇಂಜ್ ಆಗ್ತದೆ, 24 hours ಚೇಂಜ್ ಆಗೋದು ಸ್ಟೇಟಸ್ ಅಂತ ಕರೀತಾರೆ. ಪರ್ಮನೆಂಟ್ ಇರಬೇಕು, ಅದಕ್ಕೆ ಸ್ಟೇಟಸ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಭಾಳ ಎತ್ತರ ಇದ್ದ ಅಂದರೆ, ಭಾಳ ದೊಡ್ಡ ಸಾಧನೆ ಮಾಡಿದ ಅಂದರೆ ಅದಕ್ಕೆ ಜೆನೆಟಿಕ್ಸ್ ಕಾರಣ ಅಲ್ಲ. ಅಪ್ಪ ಭಾಳ ಶಣೆ ಇದ್ದ, ಅವು ಭಾಳ ಶಣೆ ಇದ್ರು, ಸಾವುಕಾರ ಮನೆ ಹುಟ್ಟಿದ್ದ, ನೋ ನಾಟ್ ಇಟ್. ಅದಕ್ಕೇನು ಕಾರಣ ಅಂದರೆ
ಆತನ ಅಭ್ಯಾಸಗಳೇ ಕಾರಣ, ಅವನ ಆಟಿಟ್ಯೂಡ್ ಕಾರಣ, ಅವನ ಕೆಲಸ ಕಾರಣ. ನಾನೊಂದು ಘಟನೆ ಹೇಳ್ಬೇಕು, ನಿಮಗೆ ಗೊತ್ತಿರಬೇಕು, ಬಹುತೇಕ ನಿಮಗೆ ಓದ್ತಿರ್ತೀರಿ ಭಾಳ ಪುಸ್ತಕಗಳನ್ನು ನೀವು. ಬೆಂಗಳೂರಿನಲ್ಲಿ ನಾಮದೇವ್ ನಾಗರಾಜ್ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ. ನೋಡಿದ್ದೀರಾ, ಕೇಳಿದ್ದೀರಾ ನಾಮದೇವ್ ನಾಗರಾಜ್? ಮತ್ತೆ ಏನು ನೋಡ್ತೀರಿ ಆ ಫೋನ್ ಒಳಗಡೆ? ಈ ಟೈಮ್ ಒಳಗಡೆ ಈ ಪ್ರಶ್ನೆ ಇದ್ರೆ ಇಂಥವ್ರ ಸ್ಟೋರಿ ಓಡ್ಬೇಕು ಫೋನ್ಯಾಗ, ತಲೆಯಾಗ. ಎಂಥವ್ರು ಓಡಿದ್ರು? ನಾ ಆಗಲ್ಲ ಹೇಳಿಲ್ಲ, ಕತ್ತಿ ಕೊಳ್ಳಾಗ ಮೆಡಲ್ ಹಾಕಕ್. ಕತ್ತೆ ಕನಿಷ್ಠ ಅಲ್ಲ, ಕುದುರೆಗಿರೋ ಕಿಮ್ಮತ್ ಕತ್ತೆಗಿಲ್ಲ. ಕತ್ತೆನೂ ಊಟ ಮಾಡ್ತದೆ, ಕತ್ತೆನೂ ಜೀವನ ಮಾಡ್ತದೆ. ಕುದುರೆಗಿರೋ ವ್ಯಾಲ್ಯೂ ಸ್ಟೇಟಸ್ ಬೇಕಲ್ಲ, ಸ್ಟೇಟಸ್. ನಾಮದೇವ್ ನಾಗರಾಜ್, ರಿಮೆಂಬರ್ ದಿಸ್ ನೇಮ್, ನಾಮದೇವ್ ನಾಗರಾಜ್, ಸ್ಟಾರ್ ಆಫ್ ಕರ್ನಾಟಕ. ಸ್ಟೋರಿ ಹೇಗಿದೆ ನೋಡಿ. ಬೆಂಗಳೂರು ಒಳಗಡೆ ಇದೆ ಅವ್ರ ಫ್ಯಾಮಿಲಿ. ತಂದೆ ತಾಯಿ, 3 ಜನ ಅಕ್ಕಂಗಿಯರು, ಒಬ್ಬ ತಮ್ಮ, 6 ಜನರು ಮನೆ. ಶ್ರೀಮಂತರಲ್ಲ, ಬಡವರು, ದುಡಿದು ಜೀವನ ಮಾಡೋರು. ಯಾಕೋ ಬೇಜಾರಾಯ್ತಿದ್ರು? ಸ್ವಲ್ಪ ನನಗೆ ಮಲ್ಕೊಂಡವ್ರ ಮುಂದೆ ಭಾಷಣ ಮಾಡಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಅಲ್ಲಲ್ಲ, ಜಗತ್ತಿನಾಗ ಮಲ್ಕೊಂಡವ್ರ ಮುಂದೆ ಹಾಡಾಕಿ ಅವು ಒಬ್ಬಕ್ಕೆ ಅಕ್ಕಿಗಂತ ಹೃದಯ ಇರಿ, ಮಲ್ಕೊಂಡವ್ರ ಮುಂದೆ ಹಾಡ್ತಾ. ಸರ್ ಬೇರೆ ಹೃದಯ, ಅವ್ರು ಯಾರು ಸಿದ್ದವ್ರನ್ನ ಮಲಗಿಸ್ತಾರ, ಕೂಡು ಕೇಳಿಸ್ಕೊ. ಒಂದು ಸಣ್ಣ ಕುಟುಂಬ, ದುಡಿದು ಹೊಟ್ಟೆ ತುಂಬ್ಕೋತಿದ್ರು, ಬಡವ್ರ ಮನೆ. ಅವ್ರ ತಂದೆ ಬ್ಯಾಂಗ್ಳೂರು ಏರ್ಪೋರ್ಟ್ ಒಳಗಡೆ ಒಂದು ಸಲೂನ್ ಇಟ್ಟಿದ್ರು, ಕಟಿಂಗ್ ಶಾಪ್. ಕಂಡೀಷನ್ ಏನು ಅಂದ್ರೆ, ಅವ್ರ ಸಲೂನ್ ಒಳಗಡೆ ಮಿಲಿಟರಿಯವ್ರಿಗೆ ಮಾತ್ರ ಕಟಿಂಗ್ ಮಾಡ್ತಿದ್ರು. ಹೀಗೆ ಒಬ್ಬೊಬ್ರು ಕಮಿಟ್ಮೆಂಟ್ಸ್ ಇರುತ್ತೆ. ಈ ಹುಡುಗ 14 ವಯಸ್ಸಾದಾಗ, 8ನೇ ಕ್ಲಾಸ್ ಇದ್ದಾಗ ದಿನ ಬರ್ತಿದ್ದ, ಅಪ್ಪನ ಹತ್ರ ಬರ್ತಿದ್ದ, ಏನೋ ಕೊಡೋದು ತಗೊಳ್ಳೋದು ಮಾಡ್ತಿದ್ದ. ಸೋಲ್ಜರ್ಸ್ ನೋಡಿ ಅವನ ಒಳಗಡೆ ಎದೆ ಬಡಿತಿತ್ತು. ಏನ್ ಶಿಸ್ತು ನೋಡಿದ್ರೆ ಸೈನಿಕರನ್ನ. ಸೈನಿಕ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ? 3 ಕೆಲ್ ಓಡ್ಬೇಕು. ಇದೊಂದು ಬಿಟ್ಟು ಎಲ್ಲ ಮಾಡ್ತೀನಿ ಅದು ಒಂದು ಬಿಟ್ಟು ಎಲ್ಲ ಮಾಡೋದಕ್ಕೆ ನಾವು ರೆಡಿ ಇದೀವಿ. ಆದ್ರೆ ಅದೊಂದು ಮಾಡಿದ್ರೆ ಸಕ್ಸಸ್ ಸಿಗುತ್ತೆ. ಹಗಲು ರಾತ್ರಿ ದುಡಿಬೇಕು. ನಾನು ನೋಡ್ತಿರ್ತೀನಿ ಬೆಳಗ್ಗೆ ಕೆಲವು ಸರಿ ಜರ್ನಿ ಮಾಡ್ಬೇಕಾದ್ರೆ ರಸ್ತೆ ಪಕ್ಕ 100 ಜನ ತರುಣರು ಓಡ್ತಿರ್ತಾರೆ, ಎಸ್ಪೆಷಲಿ ಮಿಲಿಟರಿ ಆಸ್ಪಿರೆಂಟ್ಸ್. ಈಗ ಏನು ಕೆಚ್ಚ ಥಂಡ್ಯಾಗ, ಚಳಿಯಾಗ, ಮಳೆಯಾಗ ಅಂದ್ರಷ್ಟೇ ಗೆಲ್ಲಕ್ಕೆ ಸಾಧ್ಯ ಇದೆ. ಅಲ್ಲಿ ಮಿಲಿಟ್ರಿಗೆ ಹೋದಾಗ, ಟ್ರೈನಿಂಗ್ ಮುಗಿದಾಗ ಅವ್ವ ಅಪ್ಪನ ಕರೆಸಿ ಹೆಡ್ ಮೇಲೆ ಒಂದು ಹ್ಯಾಟ್ ಹಾಕಿ ಒಂದು ಸ್ಟಾರ್ ಕೊಡ್ತಾರೆ. ಗೊತ್ತಿದೆಯಾ? ಆ ಸ್ಟಾರ್ ಯಾವುದು ಅಂದ್ರೆ, ಯು ಆರ್ ದ ರಿಯಲ್ ಸ್ಟಾರ್ ಅಂತ ಹೇಳೋ ಸ್ಟಾರ್ ಅದು. ಆ ಸ್ಟಾರ್ ಬರ್ಬೇಕಾದ್ರೆ ಆಕಾಶದಲ್ಲಿ ಸ್ಟಾರ್ ಇದ್ದಾಗ ಓಡ್ತಿರ್ಬೇಕು. ಓದಿದ್ರು ಸ್ಟಾರ್ ಆಗಲ್ಲ. ನೀವು ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಅವ್ವ ಅಪ್ಪನ್ನ 1,00,000 ಮಂದಿ ಮುಂದೆ ನಿಂದಿರಿಸಿ ನಿಮ್ಗೆ ಸೆಲ್ಯೂಟ್ ಹೊಡಿಸಿದ್ರಂದ್ರೆ ಏನು ಅಚೀವ್ಮೆಂಟ್ ಅದು. ನಿಮ್ಮ ಅವ್ಗೆ ಸ್ವರ್ಗ ಸಿಕ್ಕಂಗ, ನಿಮ್ಮ ಅಪ್ಪಗೆ ಸ್ವರ್ಗ ಸಿಕ್ಕಂಗ. ಅದು ಬಹಳ ಕಷ್ಟ ಇದೆ ಸಕ್ಸಸ್ ಅನ್ನೋದು. ನಾಮದೇವ್ ನಾಗರಾಜ್ ದಿನ ಬರ್ತಿದ್ದ. ಇವು ಸೈನಿಕರು ಬಂದು ಕುತ್ಕೊಳ್ಳೋದು, ಅವರು ಟಿವಿ ಬೇರೆ. ಟಿವಿ ಅಂದ್ರೆ ಕೇಳಿ ಸರ್ ಹೇಳ್ತಾರೆ. ಆಮೇಲೆ ಟಿವಿ ಅಂದ್ರೆ ಸ್ಟೈಲ್, ಗತ್ತು. ಅವ್ರು ಕೂಡೋದು, ಅವ್ರು ಮಾತಾಡೋದು, ಏನ್ ಹೆಡ್ಡು, ಏನ್ ಹ್ಯಾಟು, ಏನ್ ಸ್ಟೈಲು. ಮಿಲಿಟ್ರಿ ಅವ್ರು ನೋಡಿರಿಲ್ಲ. ಇದನ್ನ ನೋಡಿ ಹುಡುಗನಿಗೆ ಭಾರಿ ಖುಷಿ ಅನಿಸ್ತಿತ್ತು. ಮನೆಯಾಗ ಬಡತನ ಇತ್ತು, ಬೇರೆಯವ್ರಿಗೆ ಕಟಿಂಗ್ ಮಾಡ್ತಿರ್ಲಿಲ್ಲ ಅವರಪ್ಪ. 14 ವರ್ಷ ವಯಸ್ಸಾಗಿತ್ತು ನಾಮದೇವ್ ನಾಗರಾಜಿಗೆ, ಆ ಹುಡುಗನಿಗೆ. ಅಪ್ಪ ಒಂದು ದಿವಸ ಏನಂದ್ರು, ಏನು ನಾಮದೇವ್, ನೋಡು ಇಷ್ಟು ಕಷ್ಟ ಇದೆ, ನಾನು ಒಬ್ಬನೇ ಹೆಂಗೆ ದುಡ್ದು ಮನೆ ನಡೆಸ್ಲಿ, ನೀನು ಸ್ವಲ್ಪ ಹೆಲ್ಪ್ ಮಾಡ್ಲಾ? ಎಲ್ಲ ಅಪ್ಪ ಎಲ್ಲ ಅಮ್ಮನಿಗೆ ಇದೊಂದೇ ಆಸೆ ಇರುತ್ತೆ, ಏನು ಅಂದರೆ ಬೆಳೆದು ದೊಡ್ಡವನಾದ ಮಗಳು ತನ್ನ ಹೆಗಲಿಗೆ ಹೆಗಲು ಜೋಡಿಸ್ಲಿ. ಎವ್ರಿ ಪ್ಯಾರೆಂಟ್ ಹೇಳುವುದಿಲ್ಲ ಅಷ್ಟೇ, ಪಾಪ ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ. ಅಪ್ಪ ಅಂದ ತಕ್ಷಣ ಹುಡುಗ ಅಂದ, ಅದರೊಳಗೆ ಏನು ದೊಡ್ಡ ಮಾತಿದೆ, ನಾನು ಮಾಡ್ತೀನಿ ಅಂದ. ಏನು ಮಾಡ್ತೀಯೋ? ಪಪ್ಪ ನಾನು ಮಾರ್ಕೆಟ್ ಒಳಗಡೆ ಹೂವು ಮಾರಲಿ, ಹಣ್ಣು ಮಾರಲಿ, ಸ್ವೀಟ್ ಮಾರಲಿ, ಎಲ್ಲಾದರೂ ಪಾರ್ಕಿಂಗ್ ಏರಿಯಾ ಒಳಗಡೆ ಗಾಡಿ ನಿಲ್ಲಿಸಿ ದುಡ್ಡು ತಗೊಳ್ಳಿ. 9ನೇ ಕ್ಲಾಸ್ ರೀ ಹುಡುಗ. ವಿಚಾರ ಹೇಗಿದೆ ನೋಡಿ. ಅಪ್ಪಂಗೆ ಅಮ್ಮಂಗೆ ಸಹಾಯ ಮಾಡಬೇಕು ಅನ್ನೋ ಆಲೋಚನೆ ನಮ್ಮ ಎದೆ ಒಳಗಡೆ ಬಂದ್ರೆ ಸಾಕು, ವಿ ವಿಲ್ ಬಿ ಇನ್ ರೈಟ್ ಪಾತ್.
ನಮ್ಮವ್ಗ ನಮ್ಮ ಅಪ್ಪಗ ನನ್ನಿಂದ ಉಪಕಾರ ಆಗಬೇಕು, ನನ್ನ ಸಲುವಾಗಿ ನಮ್ಮವ್ವ ಅಪ್ಪಗೆ ತ್ರಾಸ ಆಗಬಾರ್ದು, ಇಂಥದ್ದು ಥಾಟ್ ತಲೆಯಾಗಿ ಬಂದ್ರೆ ಸಾಕು ನಾವು ಸರಿ ದಾರ್ಯಾಗ ಅದೀವಿ ಅಂತ. ಹುಡುಗ ಎಷ್ಟು ಸಣ್ಣವ್ರಿ, 9ನೇ ಕ್ಲಾಸ್. ಅವ ನೀ ಏನು ಚಿಂತೆ ಮಾಡಪ್ಪ, ನಾ ಹಣ್ಣು ಹೂವು ಮಾರ್ತೀನಿ ಅಂತ. 9ನೇ ಕ್ಲಾಸ್ ಇದ್ದಾಗ ಶಾಲೆ ಕಲ್ಕೋತ ಇಂಥವೆಲ್ಲ ಕೆಲಸ ಮಾಡ್ತಿದ್ದ. 9th ಪಾಸ್. ಒಂದು ದಿವಸ ಅಪ್ಪ ಅವ ಇಬ್ಬರು ಕೂಡಿ ಮಾತಾಡಿದ್ರು, ಹಿಂಗಾದ್ರೆ ಸರಿ ಆಗೋದಿಲ್ಲಪ್ಪ, ನಮ್ಮ ಸಲುವಾಗಿ ಎಷ್ಟು ದುಡಿತಿ, ಎಷ್ಟು ದಡ್ಕೋತಿ, ನೋಡು ನಿನ್ನ ಕೈ ನೋಡು, ನಿನ್ನ ಮೈ ನೋಡು, ನಿನ್ನ ಮುಖ ನೋಡು, ಏನೂ ಇಲ್ಲ, ದುಡ್ಡು ಹಣ್ಣಾಗಿದೆ, ಬೇಡ ನಾ ದುಡಿತೀನಿ ಅಂದ. ಇವಕ್ಕೆ ಗೋಲ್ಡನ್ ವರ್ಡ್ಸ್ ಅಂತ ಕರೀತಾರೆ. ಏನಂತಾರೆ? ಗೋಲ್ಡನ್ ವರ್ಡ್ಸ್. ಮತ್ತು ಇವು ಗೋಲ್ಡನ್ ಹಾರ್ಟ್ ಇದ್ರಷ್ಟ ಬರ್ತಾವ. ಅಪ್ಪಗ ನೀ ಕೆಲಸ ಮಾಡಬೇಡ, ಕುಂಡ್ರು ಅಂತ ಕುಣ್ಸೋ ಮಗ ಮಗಳು ಬಹುತೇಕ ಅವ್ರಿಗಿಂತ ದೊಡ್ಡವ್ರ ಜಗತ್ತಿನಾಗ ಯಾರೂ ಇರಕ್ಕೆ ಸಾಧ್ಯ ಇಲ್ಲ. ಅವು ಬಾಂಡೆ ತೊಳಿತಿರ್ಬೇಕು, ಮಗಳು ಹೋಗಿ ಜಗಳ ತೆಗಿಬೇಕು. ಯಾಕೆ ಬಾಂಡೆ ತೊಳೆಕತ್ತಿ, ನಾ ಇದ್ದು ನೀ ಬಾಂಡೆ ತೊಳಿತಿ ಅನ್ಬೇಕು. ನಮ್ಮ ಉಲ್ಟಾ ಯಾಕೆ ನೀವು ಯಾಕೆ ಚಪ್ಪಾಳೆ ಹೊಡೆದಿ? ನಾನು ಹೇಳಿದ ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ. ಮನ್ಯಾಗ ಅವು ಬಾಂಡೆ ತೊಳಿತಿದ್ರ ಮಗಳು ಹೋಗಿ ತಕರಾರು ಮಾಡಬೇಕು, ನಾ ಇದ್ದಾಗ ನೀ ಬಾಂಡೆ ತೊಳೆದ್ರೆ ನನ್ನ ಶಾಣಿತನಕ್ಕೆ ಏನಾಗ್ತಿದೆ ಹೇಳ್ದಾನೆ ಅಂತ ಬಾಂಡೆ ಬಿಡಿಸ್ಬೇಕು. ಅವನು ಅಪ್ಪ ಥಂಡ್ಯಾಗಿದ್ದು ಕಸ ತೆಗಿಯಕ್ಕೆ ಹೊಂಟಿದ್ದ, ಮೇವು ಮಾಡಕ್ ಹೊಂಟಿದ್ದ ಅಂದ್ರೆ ಗೆಲ್ಲಿಸ್ಬೇಕು ಅವನ. ಇನ್ನೊಂದ್ಸಲ ಏನಾರ ನಾ ಇದ್ದಾಗ ನೀ ಕಸಕ್ ಬಾರ ಅಂದ್ರೆ ಅನ್ಬೇಕಪ್ಪ. ಅದೊಂದು ಲವ್ ಇರ್ಬೇಕು ಆ ಜಗಳದಾಗ. ಅಪ್ಪ ಅವ್ರ ಜೊತೆ ಹಿಂಗೆ ಜಗಳ ಆಡ್ಬೇಕು. ನಾವೇನು ಜಗಳ ಆಡಿ ಬಾದ್ವಿ ಅಂದ್ರೆ ನೋ ನಾಟ್ ಲೈಕ್ ದಟ್. ಅವ್ನು ಹುಡುಗ ಅಂತಾನೆ, ಅಪ್ಪ ಸಾಕ್ ಎಷ್ಟು ದುಡಿತಿ, ನಾ ಕೆಲಸ ಮಾಡ್ತೀನಿ, 9th ಪಾಸ್, 10th ಸ್ಕೂಲ್ಗೆ ಹೋಗ್ಬೇಕು. ಅವ್ರಪ್ಪಂತ ನೋಡು ನಮ್ಮದೇ ಓದಿದ್ರೆ ಏನಾದ್ರು ಆಗ್ತದೆ. ಹೇ ಬಿಡಪ್ಪ, ಏನು ಓದೋದಂತ ಏನದೆ ಅದರೊಳಗೆ, ನಾನು ನೋಡಿ ಮಾಡ್ತೀನಿ ಅಂತ ಒಂದು ಗಾಡಿ ತೊಗೊಂಡು ಬೆಂಗಳೂರು ಸಿಟಿ ಒಳಗಡೆ ತರಕಾರಿ ಮಾರಕ್ಕೆ ಚಾಲು ಮಾಡ್ತಾನೆ. ಇಲ್ಲಿ ಸ್ಕೂಲ್ನಾಗ ಹಂಗೆ ಸರ್ ಅಟೆಂಡೆನ್ಸ್ ಹಾಕ್ತಾರೆ, ಆಬ್ಸೆಂಟ್ ಬಂದಿಲ್ಲ. ಮತ್ತು ಸ್ಕೂಲ್ಗೆ ಆಬ್ಸೆಂಟ್ ಆದ್ರಲ್ಲ ತರಕಾರಿ ಮಾರಕ್ಕೆ ಹೋಗ್ಯಾರ ಅಂತ ಅನ್ಕೋಬಾರ್ದ. ಒಂದಿನ ಏನಾಯ್ತು, ಅವ್ರ ಶಾಲೆ ಮೇಷ್ಟ್ರ ಮನೆ ಮುಂದೆ ಹುಡುಗ ತರಕಾರಿ ಮಾರ್ತಿದ್ದಾರೆ. ಮೇಷ್ಟ್ರು ಫೋನ್ 10th ಇದೆಯಾ, ಇಲ್ಲೇನು ಮಾಡ್ತಿದೀವಿ? ಸಾರಿ ಸರ್, ಸ್ಕೂಲ್ ಫೀಸ್ ಕಟ್ಟೋಷ್ಟು ಕೆಪಾಸಿಟಿ ಇಲ್ಲ ನನಗೆ, ನಾ ಈ ಕೆಲಸ ಮಾಡಿ ಅಪ್ಪಂಗೂ ಅಮ್ಮಗೂ ಮನೆಗೂ ಹೆಲ್ಪ್ ಮಾಡ್ತೀನಿ, ನನಗಿದೆ ಬೆಸ್ಟ್. ಏಯ್ ದಡ್ಡ, ಐ ಆಮ್ ದೇರ್. ಟೀಚರ್ ನೋಡಿ, ಟೀಚರ್ ಐ ಆಮ್ ದೇರ್. ನೀ ಯಾಕೆ ವಿಚಾರ ಮಾಡ್ತೀಯೋ, ನಡಿ ಶಾಲೆಗೆ ಹೋಗು, ನಿನ್ನ ಫೀಸ್ ಎಲ್ಲ ನಾನು ಕಟ್ತೀನಿ ಅಂತ ಆ ಹುಡುಗನ ಫೀಸ್ ಎಲ್ಲ ಕಟ್ಟಿ SSLC ಹುಡುಗನ ಕಲಿಸಿದ್ರು. ಆ ಹುಡುಗ SSLC ಪಾಸ್ ಆದ, ಬರೀ ಪಾಸ್ ಅಲ್ಲ, ಆ ವರ್ಷ 125ಕ್ಕೆ ಕನ್ನಡದೊಳಗಡೆ 123 ಮಾರ್ಕ್ಸ್ ಆ ಹುಡುಗನಿಗೆ. 123 ಹುಡುಗ ಪಾಸ್ ಆದ. ಅಪ್ಪನ ಜೊತೆ ಕೂತ್ ಪ್ಲ್ಯಾನ್ ಮಾಡಿದ, ಇನ್ನು ಶಾಲೆ ಕಲ್ತೇನೋ ಪ್ರಯೋಜನ ಇಲ್ಲ, ನಿನಗೇನಾರ ಮಾಡಬೇಕು, ನಾನು ಮನೆಗೇನಾದರೂ ಮಾಡಬೇಕು ಅಂತ ಸ್ಕೂಲ್ ಬಿಟ್ಟ. ಸ್ಕೂಲ್ ಬಿಟ್ಟು ಹುಡುಗ ಸಣ್ಣ ಸಣ್ಣ ಕೆಲಸ ಮಾಡ್ತಾ ಕುಲಕಸುಬು ಸವಿತಾ ಸಮಾಜದ್ದು ಕಟಿಂಗ್ ಮಾಡ್ತಾ 2005 ಸ್ವಾಮಿ ವಿವೇಕಾನಂದ ಇಂಗ್ಲೀಷ್ ಟ್ರೈನಿಂಗ್ ಸೆಂಟರ್ಗೆ ಹೋದ. ಇಂಗ್ಲೀಷ್ ಟ್ರೈನಿಂಗ್ ಸೆಂಟರ್ ವೀಟಾ, ನೀವು ನೋಡಿದರೆ ಗೊತ್ತು ಇಂಗ್ಲೀಷ್. ಅಲ್ಲಿಗೆ ಹೋಗಿ 1 ವರ್ಷ ಒಪ್ಪತ್ತೊಳಗಡೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದನ್ನು ಕಲ್ತ್ಕೊಂಡ. ಅಗೇನ್ 2005 ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನದೊಳಗಡೆ ಹೋಗಿ ಯೋಗ ಟೀಚರ್ ಟ್ರೈನಿಂಗ್ ತಗೊಂಡ. ನಥಿಂಗ್ ಈಸ್ ಇಂಪಾಸಿಬಲ್ ಟು ಹ್ಯೂಮನ್ ಬೀಯಿಂಗ್. ಅವ ಟ್ರೈನಿಂಗ್ ತಗೊಂಡಿದ್ದು ನೋಡಿ, ಅವನ ಸಿನ್ಸಿಯಾರಿಟಿ ನೋಡಿ, ಒಬಿಡಿಯನ್ಸಿ ನೋಡಿ, ಆ ಸಂಸ್ಥೆಯವರು ಅವನ್ನ ನೆದರ್ಲ್ಯಾಂಡ್ಗೆ ಯೋಗ ಟೀಚರ್ ಅಂತ ಕಳಿಸ್ತಾರೆ. ಎಲ್ಲಿಗೆ? ಬೆಂಗಳೂರು ಬಸ್ ಹತ್ತೋದಕ್ಕೆ ಬಸ್ ಚಾರ್ಜ್ ಇಲ್ಲ ಹುಡುಗ ವಿಮಾನದೊಳಗಡೆ ನೆದರ್ಲ್ಯಾಂಡ್ಗೆ ಹೋಗ್ತಾನೆ. ಇದಕ್ಕೆ ಗೆಲುವು ಅಂತ ಕರೀತಾರೆ. ಗೆಲುವು ಅಂದ್ರೆ ಏನು ಹೇಳಿ? ಯಶಸ್ಸು ಅಂದ್ರೆ ಏನು ಹೇಳಿ? ಸಕ್ಸಸ್ ಅಂದ್ರೆ ಏನು ಹೇಳಿ? ಗೆಟ್ ಔಟ್ ಅಂದವರು ಕಟ್ ಔಟ್ ಹಾಕಿ ವೆಲ್ಕಮ್ ಮಾಡೋದಕ್ಕೆ ಸಕ್ಸಸ್ ಅಂತ ಕರೀತಾರೆ. जिसके पास बस में जाने के लिए पैसे नहीं था वो बच्चा अब नेदरलैंड जा रहे हैं. वो भी फ्लाइट से नेदरलैंड ಹೋದ. ಅಲ್ಲಿ ಅವ ಯೋಗ ಇನ್ಸ್ಟ್ರಕ್ಟರ್, ಯೋಗ ಕಲಿಸ್ತಾ ಇದ್ದ. ಒಂದಿನ ಅವನ ತಲೆಯೊಳಗೆ ಒಂದು ವಿಚಾರ ಬಂತು. ಮುಂದೆ ಚಂದಿದೆ ನೋಡಿ ಸ್ಟೋರಿ. ಏನು ವಿಚಾರ ಬಂತು ಅಂದರೆ,
ನೆದರ್ಲ್ಯಾಂಡ್ ಒಳಗಡೆ ಸೆಲೂನ್ ಹೆಂಗದವು ನೋಡಬೇಕು ಅಂತ ಅವನು ಕುಲಕಸಬಲ್ಲ. ಒಂದು ಸಲೂನ್ ಹೋಗಿ ನೋಡ್ತಾನೆ, ಆಶ್ಚರ್ಯ ಆಯ್ತು ಅವ್ಗೆ. ಯಾಕಂದ್ರೆ ಇಂಡಿಯಾದ ಒಳಗಡೆ ಪ್ಯಾಲೇಸ್ ಇದ್ದಂಗೆ ಅಲ್ಲಿ ಸೆಲೂನ್ ಇತ್ತು. ನಮ್ಮ ಸೆಲೂನ್ ಅಂದ್ರೆ ದೇವರ ಕಾಪಾಡಬೇಕು. ಓ ಮೈ ಗಾಡ್ ಅಂತವ, ಏನು ಅಮೇಝಿಂಗ್. ಅವ ಸ್ಟಡಿ ಮಾಡಿದ ನಾಮದೇವ್ ನಾಗರಾಜ್. ಏನು ಇದಕ್ಕೆ ಸಕ್ಸಸ್ಸಿಗೆ ಕಾರಣ? ಹೆಂಗೆ ಸೆಲೂನ್ ಇಟ್ಟಾರ, ಅವ್ರು ಹೆಂಗದಾರ ಸೆಲೂನ್ಯಾಗ ವರ್ಕ್ ಮಾಡೋರು, ರಾಜ ಇದ್ದಂಗೆ ಅದಾರ. ಇದಕ್ಕೇನು ಕಾರಣ ಅಂತ ಸ್ಟಡಿ ಮಾಡಿದ. ಅವಗೊಂದು 3 ಪಾಯಿಂಟ್ ಸಿಕ್ತು. ಪಾಯಿಂಟ್ ನಂಬರ್ 1 ಸ್ವಚ್ಛತೆಗೆ ಆದ್ಯತೆ, ಪಾಯಿಂಟ್ ನಂಬರ್ 2 ಪ್ರಾಮಾಣಿಕತೆಯನ್ನು ಬಿಡದ ಬದ್ಧತೆ, ಮತ್ತೊಂದು ಗುಣಮಟ್ಟದ ಕೆಲಸ, ಕ್ವಾಲಿಟಿ ವರ್ಕ್. ಅವನ ತಲೆಗೆ ವಿಚಾರ ಬಂತು, ನೆದರ್ಲ್ಯಾಂಡ್ ಒಳಗಡೆ ಇರೋ ಕ್ವಾಲಿಟಿ ಸೆಲೂನ್ನ ಕರ್ನಾಟಕದೊಳಗಡೆ ಮಾಡಬೇಕು. ಮಜಾ ಹೆಂಗಿದೆ ನೋಡಿ. ಕರ್ನಾಟಕಕ್ಕೆ ಬಂದ, ತಲೆಯೊಳಗೆ ವಿಚಾರ ಇತ್ತು, ಕೆಲಸ ಮಾಡಬೇಕಾಗಿತ್ತು. ನಾನು ಮೊದಲು ಮಾತು ಹೇಳಿಲ್ಲ, ಯಾವ ವಿಚಾರ ನಮ್ಮ ತಲೆಯೊಳಗಡೆ ಬರುತ್ತೋ ಅದು 100% ಸಕ್ಸಸ್ ಆಗೋ ಹಂಗಿದ್ರೆ ಮಾತ್ರ ವಿಚಾರ ತಲೆಯೊಳಗಡೆ ಬಂದಿರ್ತದೆ. ಇಲ್ಲಾಂದ್ರೆ ವಿಚಾರ ಬರೋದಿಲ್ಲ. ಈಗ ನಿಮ್ಮ ತಲೆಯೊಳಗೆ ಯಾವಾಗಾದ್ರೂ IAS ಮಾಡಬೇಕು ಅಂತ ಬಂತು ಅಂತ ಇಟ್ಕೊಳ್ಳಿ, ಕೆಪಾಸಿಟಿ ಇದ್ರಷ್ಟು ಬಂದಿರ್ತದೆ ಅದು, ಇಲ್ಲಾಂದ್ರೆ ಬರೋದಿಲ್ಲ ಅದು. ಅದ್ಯಾಕೆ ಬರ್ತಿರ್ತಿಲ್ಲ, ಬೇರೆ ಕಡೆ ಹೋಗ್ತದೆ. ಕರ್ನಾಟಕಕ್ಕೆ ಬಂದ, ಪ್ಲ್ಯಾನ್ ತಗೊಂಡು ಬಂದಿದ್ದ, ಸ್ಪಿನ್, ಅದು ಸ್ಪಿನ್ ಅಂತ ಕರೀತಾರೆ ಸಲೂನ್. ಒಂದು ಸಲೂನ್ ಸ್ಥಾಪನೆ ಮಾಡಬೇಕಾದ್ರೆ 63ರಿಂದ 70 ಲಕ್ಷ ರೂಪಾಯಿ ಬೇಕು. ಶಾಲೆಗೆ ಫೀಸ್ ಕಟ್ಟೋದಕ್ಕೆ ದುಡ್ಡಿರಲ್ಲ, ಶಾಲೆ ಬಿಟ್ಟು ಹುಡುಗ ಡ್ರಾಪ್ ಔಟ್. ಒಂದು ಸಲೂನ್ ಮಾಡಕ್ಕೆ 63ರಿಂದ 70 ಲಕ್ಷ ರೂಪಾಯಿ ಬೇಕು. ತಲೆಯೊಳಗೆ ವಿಚಾರ ಇದೆ, ಶರೀರದೊಳಗಡೆ ಸಾಮರ್ಥ್ಯ ಇದೆ, ಸಾಧಿಸ್ತೀನಿ ಅನ್ನೋ ಜಿದ್ದಿ ಇದೆ, ಇದೆ, ಅಸಾಧ್ಯ ಅನ್ನೋದು ಯಾವುದೇ ಇಲ್ಲ ಅನ್ನೋದು ಗೊತ್ತಿದೆ. ಸಣ್ಣವನಿದ್ದಾಗಿಂದ ವಿವೇಕಾನಂದರ ಸಂದೇಶಗಳನ್ನು ಓದಿ 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 ವಿಶ್ವಾಸ ಎದೆಯೊಳಗಡೆ ಬಡುಗಟ್ಟಿದೆ. ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ ಹುಡುಗ 4-6 ಜನರ ಹತ್ರ ಹೆಲ್ಪ್ ತಗೊಂಡು ತುಮಕೂರು, ಬೆಂಗಳೂರು, ಮೈಸೂರು ಆಸ್ಪಾಸಿನೊಳಗಡೆ ಈಗ ಸದ್ಯ 23 ಅಷ್ಟು ದುಬಾರಿ ಸ್ಪಿನ್ಗಳನ್ನು ಕಟ್ಟಿದ್ದಾನೆ. 23 ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಯಾರ್ಯಾರು ಇಂಥ ಕೆಲಸಗಳನ್ನು ಮಾಡ್ತಾರೋ ಅವರಿಗೆಲ್ಲ ಸಪೋರ್ಟ್ ಮಾಡೋದಕ್ಕೆ ತಂದೆ ಒಂದು ಸಂಸ್ಥೆ ಕಟ್ಕೊಂಡಿದ್ದಾನೆ. ತುಂಬ ಬಡವರಿದ್ದೀವಿ, ಕೆಲಸ ಮಾಡ್ತೀವಿ, ಹೊಟ್ಟೆ ತುಂಬ್ಕೋತೀವಿ ಅಂತ ತಯಾರಿ ಇರೋ ತರುಣರಿಗೆ ತರಬೇತಿ ಕೊಟ್ಟು ಕ್ಷೌರ ಕುಟೀರ ಅಂತ ಒಂದು ಅಂಗಡಿ ಹಾಕಿ 1,25,000 ರೂಪಾಯಿ ಖರ್ಚಿಗೆ ಕೊಟ್ಟು ಬದುಕು, ನೀನು ಜೀವನದಲ್ಲಿ ಸ್ವಾವಲಂಬಿಯಾಗಿ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಬೆನ್ ತಟ್ಟೋದಕ್ಕೆ ತಯಾರಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಅಲಾಂಗ್ ವಿತ್ ದಟ್ ಆಸ್ ಯೋಗ ಇನ್ಸ್ಟ್ರಕ್ಟರ್ ಸುಮಾರು 25 ದೇಶಗಳಿಗೆ ಹೋಗಿ ಬಂದಿದ್ದಾನೆ. 1982 ಹುಟ್ಟಿದ ನಾಮದೇವ್ ನಾಗರಾಜ್ 25ರಿಂದ 30 ದೇಶಗಳಿಗೆ ಯೋಗ ಇನ್ಸ್ಟ್ರಕ್ಟರ್ ಆಗಿ ಹೋಗಿ ಬಂದಿದ್ದಾನೆ. 20ರಿಂದ 25 ಸ್ಪಿನ್ ಸ್ಥಾಪನೆ ಮಾಡಿದ್ದಾನೆ. 1 ಲಕ್ಷ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಯಾರಿಗೆ ಆಗೋದಿಲ್ಲ ಅಂತ ಬರ್ತಾರೋ ಅವರಿಗೆಲ್ಲ ಆಗುತ್ತೆ ಅಂತ ಬೆಂಚ್ ಚಪ್ಪರಿಸಿ ಜೀವನ ಮಾಡೋದು ಕಲಿಸ್ತಾ ಇದ್ದಾನೆ. ಗೆಲ್ಲೋದಕ್ಕೆ ಏನು ಮಾಡಬೇಕು? ಗೆಲ್ಲೋದಕ್ಕೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ. ದಟ್ ಈಸ್ ದ ಗ್ರೇಟೆಸ್ಟ್ ಸೀಕ್ರೆಟ್ ಆಫ್ ಸಕ್ಸಸ್. ಬಿಲೀವ್ ಯುವರ್ ಸೆಲ್ಫ್. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್. ಯು ಹ್ಯಾವ್ ಮಾರ್ವಲಸ್ ಪವರ್. ನಿನಗೆ ಏನು ಬೇಕೋ ಅದನ್ನು, ಯಾರು ಬೇಕೋ ಅವರನ್ನ, ಹೇಗೆ ಬೇಕೋ ಹಾಗೆ ಪರಿವರ್ತಿಸಬಲ್ಲ ಶಕ್ತಿ ನಿನ್ನೊಳಗಡೆ ಇದೆ. ವಿವೇಕಾನಂದರು ಮಾತಿದ್ರು, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಅಂಡ್ ಎವರಿಥಿಂಗ್ ಇನ್ ದಿಸ್ ವರ್ಲ್ಡ್ ಆಸ್ ಯು ವಾಂಟ್. ನಿಂಗೆ ಹೆಂಗೆ ಬೇಕು ಹಂಗೆ ಜಗತ್ತು ಪರಿವರ್ತಿಸಬಲ್ಲ ಶಕ್ತಿ ನಿನ್ನೊಳಗಡೆ ಇದೆ. ಬಿಲೀವ್ ಯುವರ್ ಸೆಲ್ಫ್. ನಿನ್ನನ್ನು ನೀನು ನಂಬು. ಸ್ಟಾರ್ಟ್ ವರ್ಕಿಂಗ್. ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡು. ದೀಸ್ ಆರ್ ದ ಓನ್ಲಿ ಗೋಲ್ಡನ್ ರೂಲ್ಸ್. ಗೆಲ್ಲೋದಕ್ಕೆ ಇವು ಮಾತ್ರ ಕಾರಣಗಳೇ ಬಿಟ್ಟರೆ ಬೇರೆ ಏನು ಸೂತ್ರಗಳಿಲ್ಲ, ಸಿದ್ಧ ಸೂತ್ರಗಳಿಲ್ಲ. ಅದರೊಳಗಿನ ಇನ್ನೊಂದು ಮಾತು, ಯಾವುದ್ರೊಳಗಿದ್ದು, ನೀವು ಇಲ್ಲಿದ್ರಲ್ಲ, ನೀವು ಅಲ್ಲೇ ಇದ್ದೀರಿ ಸ್ಪಿನ್ದಾಗ. ಎದರೊಳಗಿದ್ದು 5 AM ಕ್ಲಬ್. ಯಾರು ಬರೆದಿರೋದು? ರಾಬಿನ್ ಶರ್ಮಾ. ಓದಿ, ಒಂದ್ಸರಿ ಓದಿ. 200-300 ರೂಪಾಯಿ ಯಾವ್ದಾವುದಕ್ಕೋ ಏನೇನೋ ಖರ್ಚು ಮಾಡ್ತೀರಿ. ನಿಮ್ಮ ಜೀವನನ ಉತ್ಕೃಷ್ಟ ಮಾಡುವಂಥ ಒಂದು ಪುಸ್ತಕ ಯಾವಾಗಲೂ ನಿಮ್ಮ ಜೊತೆಗಿರಬೇಕು. ಈಗಂತೂ ಓದೋ ಹವ್ಯಾಸ ಹೋಗೇ ಬಿಟ್ಟಿದೆ. ಯಾರು ಓದ್ತಾರೆ? ಟೆಕ್ಸ್ಟ್ ಬುಕ್ ಓದಾಕ ಟೈಮ್ ಇಲ್ಲ. ಪರೀಕ್ಷೆ ಹಿಂದಿನ ದಿವಸ ಏನು ಊಟ ಮಾಡಿ ಮ್ಯಾಳ್ಗಿ ಮ್ಯಾಗ ಹತ್ತಾರೆ ನೋಡ್ರಿ.
ಬಸ್ ಬಂದಾಗ ಕೆಳಗಿಳಿತಾರೆ. ಎಲ್ಲ ಓದಿ ಮುಗಿಸಿಬಿಟ್ಟೇನೆ. ಇಲ್ಲಿ ಬಂದು ಕುಂತಾಗ ಗೊತ್ತಾಗ್ತೈತಿ ಬೆಂಚಿನಾಗ ಇದು ಒಂದು ಉಳಿತು ಅಂತಾರೆ. ಡೇ 1ದಿಂದ ಪ್ರಿಪ್ರೇಷನ್ ಇರಬೇಕು. ಡೇ 1ದಿಂದ 11th ಅವರ್ನಾಗ ಬಂದು ಪ್ರಾಕ್ಟೀಸ್ ಮಾಡೋದಲ್ಲ. ಡು ಯು ನೋ ಉಸೇನ್ ಬೋಲ್ಟ್? ಉಸೇನ್ ಬೋಲ್ಟ್ ಗೊತ್ತಾ ನಿಮಗೆ? ವೇಗದ ಓಟಗಾರ, ಜಗತ್ತಿನ ಅತಿ ವೇಗದ ಓಟಗಾರ ಉಸೇನ್ ಬೋಲ್ಟ್. ಅವ್ನಿಗೆ ಗೋಲ್ಡ್ ಮೆಡಲ್ ಸಿಗುತ್ತಲ್ಲ ಒಲಿಂಪಿಕ್ಸ್ ಒಳಗಡೆ, ಇಡೀ ಜಗತ್ತು ಕಾತುರತೆಯಿಂದ ನೋಡ್ತಾ ಇದ್ದೀವಿ ಏನು ಮಾಡ್ತಾನೆ ಈಗ ಅಂತ, ಸೆಲೆಬ್ರೇಷನ್ ಮಾಡ್ತಾನೇನು ಅಂತ. ಅವ ಏನು ಮಾಡ್ದೆ ಗೊತ್ತಾ? ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಪ್ರಾಕ್ಟೀಸ್ ಕಿಟ್ ತೊಗೊಂಡು ಮೈದಾನಕ್ಕೆ ಹೋಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ. ಅರ್ರೇ, ಜಗತ್ತಿನ ಅತ್ಯಂತ ವೇಗದ ಓಟಗಾರ ಅನ್ನೋ ಖ್ಯಾತಿ, ಯಾರೂ ಮಾಡಲಾರ ಸಾಧನೆ, ಕೊರಡು ತುಂಬ ಬಂಗಾರದ ಪದಕ, ಆ ಮನುಷ್ಯ ಪ್ರಾಕ್ಟೀಸ್ ಕಿಟ್ ತೊಗೊಂಡು ಗ್ರೌಂಡ್ ಹೋಗಿದ್ದಾನೆ. ರಿಪೋರ್ಟ್ರು ಹೋಗಿ ಕೇಳಿದರು, ಮಾರಾಯ ಕುಣಿಬೇಕು, ಖುಷಿ ಪಡಬೇಕು, ಹಾಡಬೇಕು, ಇದೇನು ಮಾಡ್ತಾ ಇದೆಯಾ? ಅವ ಹೇಳ್ತಾನೆ, ನೋಡಿ, ಓಡುವುದು ನನಗೆ ಉಸಿರಾಟವಿದ್ದಂತೆ. ಯಾವ ದಿನ ನಾನು ಓಡುವುದನ್ನು ನಿಲ್ಲಿಸುತ್ತೇನೆಯೋ ಆ ದಿನ ನಾನು ಉಸಿರಾಡುವುದನ್ನು ನಿಲ್ಲಿಸಿದಂತೆ. ಓನ್ಲಿ ಪ್ರಾಕ್ಟೀಸ್. ಕೆಲಸ ಬಿಡಬಾರ್ದು, ನಾವು ಓದೋದು ನಿಲ್ಲಿಸಬಾರ್ದು, ಬರೆಯೋದು ನಿಲ್ಲಿಸಬಾರ್ದು. ಡಿಗ್ರಿ ಸೆಕೆಂಡ್ ಇಯರ್ ಇನ್ನೇನು ಐತಿ ಓದೋದು ಅಂದರೆ? ಸಾಕ್ರೆಟಿಸ್ಗೆ ಮಾರನೇ ದಿನ ಗಲ್ಲಿಗೇರಿಸ್ತಾರೆ. ಜೈಲ್ ಅಸಿಸ್ಟೆಂಟ್ ಕರೆದು ಸಾಕ್ರೆಟಿಸ್ ಹೇಳ್ತಾನೆ, ನನಗೊಂದು ಹೊಸ ಪುಸ್ತಕ ಇದ್ರೆ ತಂದು ಕೊಡ್ತೀಯಾ? ಜೈಲ್ ಆಫೀಸರ್ ಬಂದು ಕೇಳ್ತಾನೆ, ಏನು ಬೆಳಿಗ್ಗೆ ಇದ್ದು ಸಾಯ್ತಾ ಇದೆಯಾ, ಇನ್ನೇನು ತಿಳ್ಕೊಂಡು ಏನು ಮಾಡ್ತೀಯ? ಯು ಫೂಲ್, ನಿಂಗೆ ಗೊತ್ತಿಲ್ಲ ಕಣೋ, ಈ ಜಗತ್ತಿನಲ್ಲಿ ನಮಗೆ ಗೊತ್ತಿರಲಾರ್ದು ತುಂಬ ಇದೆ, ತಿಳ್ಕೋಬೇಕು, ಓದಬೇಕು, ಕಲ್ಕೋಬೇಕು, ಸಾಯೋ ಕ್ಷಣದೊಳಗಡೆನೂ ತಿಳ್ಕೋಬೇಕು ಅನ್ನೋ ಸಾಕ್ರೆಟಿಸಲ್ಲಿ ಸತ್ರು ಓದೋದಿಲ್ಲ ನಾವೇ. ಏನು ಮೇಡಮ್, ಎಲ್ಲರೂ ಏನು ಮಾಡಬೇಕು? ಹೊಸ ಹೊಸ ಸಂಗತಿಗಳನ್ನು ತಿಳ್ಕೋಬೇಕು. ಓದಲ್ಲ ಸರ್, ಯಾರೂ ಓದಲ್ಲ. ಸಾರಿ ಟು ಸೇ ದಿಸ್. ಹೇಳಿ, 2025ನೇ ಇಸ್ವಿ ಚಾಲುವಾಗಿ ಇವತ್ತಿಗೆ ಮಾರ್ಚ್ 12, ಇವತ್ತು 2 ತಿಂಗಳ ಮ್ಯಾಗ 12 ದಿವಸ ಓದು. ಆತ್ಮಸಾಕ್ಷಿಯಿಂದ ಹೇಳಿ ಯಾವ್ದಾದ್ರು ಒಂದು ಹೊಸ ಪುಸ್ತಕ ಓದಿದ್ರೆ? ನ್ಯೂಸ್ ಪೇಪರ್ ಓದಲ್ಲ ಸರ್. ನ್ಯೂಸ್ ಪೇಪರ್ ಬರೀ ಫೋಟೋ ಅಷ್ಟೇ ನೋಡ್ತಾರೆ. ಕೊಹ್ಲಿದು ಕೊಟ್ಟಾರೋ ಇಲ್ಲೋ, ಶರ್ಮಾನ್ ಕೊಟ್ಟಾರೋ. ನಾನೊಂದು ಮಾತು ಹೇಳ್ತೀನಿ ನೋಡಿ, ಗುರುರಾಜ್ ಕರಜಗಿ ಅವರು ಹೇಳಿದ್ದು ಎಷ್ಟು ಚೆನ್ನಾಗಿದೆ. ಚಮ್ಮಾರ ಅಂದರೆ ಯಾರು? ಆತ ಪ್ರತಿ ದಿವಸ ತನ್ನ ಪ್ರೊಫೆಷನ್ ಮೇಲೆ 10 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಚಪ್ಪಲಿ ಹೊಲಿತಾರಲ್ಲ ಬಸ್ ಸ್ಟ್ಯಾಂಡಲ್ಲಿ, 10 ರೂಪಾಯಿ ಹಾಕ್ತಾನೆ ಸೂಜಿಗೆ, ದಾರಕ್ಕೆ, ಆ ಸೂಜಿ ಮೆತ್ತಗಿರಲಿ ಅಂತ ಮೇಣಕ್ಕೆ. ಚಪ್ಪಲಿ ಹೊಲಿಯೋದು 10 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಫ್ಯೂಚರ್ ತಯಾರಿ ಮಾಡೋದು ನಾವು ಒಂದು 5 ರೂಪಾಯಿ ಇನ್ವೆಸ್ಟ್ ಮಾಡಬಾರ್ದು? ಲೈಫ್ ಓರಿಯೆಂಟೆಡ್ ಒಂದು ನ್ಯೂಸ್ ಪೇಪರ್ ತೊಗೊಳ್ಳಲ್ಲ ಡಿಗ್ರಿ ಹುಡುಗರು. ನಮ್ಮ ಟೈಮ್ನಾಗ ಒಂದಕ್ಕೆ ನೋಡ್ತಿದ್ವಿ, ಈಗ ಎಷ್ಟು ಬರ್ತಾರೆ ವೆರಿ ಗುಡ್. ಅದು ಬಿಟ್ಟಾರ ವೆರಿ ಗುಡ್. ಓದಿ ನೋಡಿ ನಿಮಗೆ ಜಗತ್ತು ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಸಾಧಕರ ಜೀವನ ಚರಿತ್ರೆಗಳನ್ನು ಓದಿ, ಕಷ್ಟದ ಮಡುವಿನೊಳಗಡೆಯಿಂದ ಸೆಟದ ಹೊರಗಡೆ ಹೆಂಗೆ ಜಿಗಿದು ಬಂದಿದ್ದಾರೆ ನೋಡಿ, ಅವರೆಲ್ಲ ಗೊತ್ತಾಗುತ್ತೆ. ನಮ್ಗೆ ನಿಮ್ಗೆ ಕಷ್ಟ ಅದಾವಲ್ಲ, ಇವು ಏನು ಕಷ್ಟ ಅಲ್ಲ, ನಾವು ಇದನ್ನೇ ದೊಡ್ಡದು ಅಂದ್ಕೊಂಡಿದ್ದೀವಿ. ಈಗೇನು ಕಷ್ಟನ? ಏನೂ ಇರದೇ ಇರೋರು ಇವತ್ತು ಸ್ಟಾರ್ ಆಗಿದಾರಲ್ಲ, ಅದು ಹೇಗೆ ಅಂದರೆ ದಟ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್. ಗೆಲ್ಲಲು ಏನು ಮಾಡಬೇಕು? ಒಂದು 4-5 ಮಾತು ಹೇಳ್ತೀನಿ, ಇದನ್ನು ನೀವು ಮಾಡಿದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇದೆ. ನಂಬರ್ 1, ಕೀಳರಿಮೆ ಇರಬಾರ್ದು. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನನ್ನ ಕೈಲಿ ಏನಾಗ್ತೈತಿ ಅವಾಗಲೂ ಅನ್ಬೇಡ್ರಿ. ನನ್ನ ಕೈಲಿ ಆಗಲಾರದ್ದು ಏನೈತಿ ಅನ್ಬೇಕು. ಊರಾಗ ಹೇಳ್ಬೇಡ್ರಿ, ಹಿಂಗೆ ನೀವು ಭಾಷಣದಾಗ ಹೇಳ್ಯಾರ ಅಂತೇಳಿ ಸಂಜೆ ಮುಂದೆ ಊರಾಗ ನನ್ನ ಕೈಲಿ ಆಗಲಾರದ್ದು ಏನೈತಿ ಅಂದ್ರಿ, ನಿಮ್ಮ ಮೌಗ ಅಪ್ಪ ಹೇಳಿ ನಾಳೆ ಕಾಲೇಜ್ ಬಿಡಿಸ್ಲಿಲ್ಲ ಅಂತ ನಂಗೆ ಹೇಳಿ. ಇದು ಒಳಗಿರಬೇಕು. ಇದು ನಮ್ಮ ಸಾಧನೆಯಾಗಿ ಊರವರಿಗೆ ಕೇಳಬೇಕು. ನಾವು ಅಚೀವ್ಮೆಂಟ್ ಮಾಡಬೇಕು, ಅದು ಊರವರಿಗೆ ಹೀಗೆ ಕೇಳಿಸ್ಬೇಕು. ನಾವು ಆಫೀಸರ್ ಆಗಿ ಒಂದು ರೆಡ್ ಲೈಟ್ ಕಾರ್ ಒಳಗಡೆ ಸೈರನ್ ಹಾಕೊಂಡು ಊರಾಗ ಬರಬೇಕು. ಅವಾಗ ನಾವು ಮೆಲ್ಲಕ್ಕೆ ಅಂತಿರ್ಬೇಕು, ಅದು ಜೋರು ಅಂತಿರ್ತದೆ, ನನ್ನ ಕೈಲಾಗ್ಲಾರ್ದು ಏನೈತಿ ಅಂತ. ಮತ್ತು ಈಗ ಹೋಗಿ ಹೇಳಿರಿ, ಸೈರನ್ ಚಾಲು ಆಗ್ತಾವ ಊರಾಗಿನ ಸೈರನ್. ಕೀಳರಿಮೆ ಇರಬಾರ್ದು. ನಾ ಹುಡುಗ, ನಾ ಹುಡುಗಿ, ನಮ್ದು ಹಳ್ಳಿ, ನಮ್ಮ ಮಗು ಕಲ್ತಿಲ್ಲ, ಅಪ್ಪ ಕಲ್ತಿಲ್ಲ, ಯಾವ ಕಾರಣಕ್ಕೂ ಕೀಳರಿಮೆ ಇರಬಾರ್ದು. ನಂಬರ್ 2, ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಯಾವ ಕಾರಣಕ್ಕೂ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೋಬಾರ್ದು. ನೋಡ್ರಿ, ನನ್ನ ಕೆಪಾಸಿಟಿನ ಬೇರೆ, ಸರ್ ಕೆಪಾಸಿಟಿನ ಬೇರೆ, ಮೇಡಮ್ ಬೇರೆ, ಅವ್ರದ್ದು ಬೇರೆ.
ಇವ್ರು ಹಿಂಗದಾರಂತ ನಾ ಅಂದೆ ಅಂದ್ರೆ ನಾ ದಡ್ಡ ಆಗ್ತೀನಿ ರೀ. ನಂಗೆ ಹೇಳ್ರಿ, ಮೊಲದ ಹಂಗೆ ಮಂಗ್ಯಾಗ ಓಡಾಕ್ ಬರ್ತೈತಿ? ಮಂಗ್ಯಾನ ಹಂಗೆ ಮೊಲದ ಗಿಡ ಹತ್ತಕ್ಕೆ ಬರ್ತೈತಿ? ಯಾರು ಶಾಣೆ? ಯಾರು ಶಾಣೆ? ಮೊಲ ನೋಡಿ ಮಂಗ್ಯ ಅಳವಾರ, ಮಂಗ್ಯ ನೋಡಿ ಮೊಲ ನಗವಾರ. ಮೊಲ ಓಡ್ತಾ ಇರ್ಬೇಕು, ಮಂಗ್ಯ ಜಿಗಿತಾ ಇರ್ಬೇಕು, ಅಂದ್ರಾಗ ಕಾಡ್ನ್ಯಾಗ ಖುಷಿ ಇರ್ತದೆ. ಹಂಗೆ ಲೈಫ್ನಾಗ ನಮ್ಮ ಕೆಪಾಸಿಟಿ ಏನಿದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಬೇರೆಯವ್ರ ಜೊತೆ ಹೋಲಿಕೆ ಮಾಡಲಾರ್ದೆ ಮುನ್ನುಗ್ಗೋದನ್ನು ಮಾಡಬೇಕು. ಯಾವಾಗೂ ಯಾರ ಜೊತೆನೂ ಕಂಪೇರ್ ಮಾಡಬಾರ್ದು. ನನ್ನ ಹಂಗೆ ಜಗತ್ತಿನಾಗ ಬೇರೆ ಯಾರೂ ಇಲ್ಲ. ಯಾರಾದಾರ? ನಿಸರ್ಗ ಏನು ಬ್ಯೂಟಿಫುಲ್ ಇದೆ ಅಂದರೆ, ಎಷ್ಟು ಕೋಟಿ ಜನ ಇದೀವಿ, ಒಬ್ಬರಂಗೆ ಒಬ್ಬರಿಲ್ಲ, ಯಾರು ಯಾರಂಗೂ ಇಲ್ಲ. ಮತ್ತು ಇವ್ರು ನೋಡಿ ನಾ ಹಂಗಿಲ್ಲ ಅಂತ ಯಾಕೆ ಅನ್ಕೋಬೇಕು? ನನ್ನ ಹಂಗೆ ಯಾರು ಇಲ್ಲ ಅನ್ಕೋಬೇಕು. ರೈಟ್ ಆರ್ ರಾಂಗ್? ನೆವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಯಾರ ಜೊತೆನೂ ಹೋಲಿಕೆ ಮಾಡ್ಕೋಬೇಕು. ನಂಬರ್ 3, ಯು ಮಸ್ಟ್ ಹ್ಯಾವ್ ಎ ಪ್ಲ್ಯಾನ್. ಒಂದು ಪ್ಲ್ಯಾನ್ ಇರಬೇಕಪ್ಪ, ಒಂದು ಯೋಜನೆ ಇರಬೇಕು. ಇನ್ನು 5 ವರ್ಷಕ್ಕೆ ನಾ ಹಿಂಗಿರ್ತೀನಿ, ಇಂಥ ಕೆಲಸ ಮಾಡ್ತೀನಿ, ಇಂಥ ಆಸೆ ಈಡೇರಿಸ್ತೀನಿ, ಇಂಥ ಸಾಧನೆ ಮಾಡ್ತೀನಿ, ಇಂಥದನ್ನು ತಿಳ್ಕೊತೀನಿ. ಪ್ಲ್ಯಾನ್. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, an idiot with a plan can beat a genius without plan. An idiot with a plan can beat a genius without a plan. ಯಾರಿಗೆ ಜೀವನದಾಗ ಪ್ಲ್ಯಾನ್ ಇರ್ತೈತಲ್ಲ ಅಂಥವ್ರು ಏನು ಬೇಕಾದ್ದು ಮಾಡ್ಬೋದು. ಪ್ಲ್ಯಾನ್ ಒಂದು ಪ್ಲ್ಯಾನ್ ಇರಬೇಕು. ಸುಮ್ಮನೆ ಕಾಲೇಜಿಗೆ ಬಂದೆ, ಬಾಜು ಮನೆದಾಗ ಹೆಚ್ಚಿದ್ರ, ಮದುವೆ ಇನ್ನೂ 2 ವರ್ಷ ಅಂತಿದ್ರ. ಪ್ಲ್ಯಾನ್. ವಿ ಹ್ಯಾವ್ ಟು ಹ್ಯಾವ್ ಎ ಪ್ಲ್ಯಾನ್. ಏನ್ರಪ್ಪ, ಇನ್ನೊಂದು 3 ವರ್ಷ ಎಂಜಾಯ್ ಮಾಡೋಕ್ಕೈತೆ ಅನ್ನೋ ಹಿಂಗೆಲ್ಲ ಎಂಜಾಯ್ ಮಾಡೋದು. ಹಿಂಗೆ ಇವ್ರದಾಗ ನಿಮ್ಮ ಪ್ರೊಫೆಸರ್ಸ್, ಇವರೇ ನಿಮ್ಗೆ ಎಕ್ಸಾಂಪಲ್ಸ್ ಆಗ್ಬೇಕು. ಪ್ಲ್ಯಾನ್ ಶುಡ್ ಬಿ ಎ ಪ್ಲ್ಯಾನ್. ನೆಕ್ಸ್ಟ್, ಕೆಲಸ ಮುಂದೂಡಬಾರ್ದು. ಗೆಲ್ಲಲು ಏನು ಮಾಡಬೇಕು? ಮೊದಲೇ ಮೈದಾನ ಕೀಳಬೇಕು. ಮನೆ ಕೂತ್ರೆ ಗೆಲ್ಲಕ್ಕಾಗಲ್ಲ. ಕೆಲಸವನ್ನು ಮುಂದೂಡಬಾರ್ದು. ಇಂಗ್ಲೀಷ್ನ ಒಂದು ಮಾತಿದೆ, ಪ್ರೋಕ್ರಾಸ್ಟಿನೇಷನ್ ಇಸ್ ದ ಥೀಫ್ ಆಫ್ ಟೈಮ್. ನಾವೆಲ್ಲ ಸೋಲಾಕ ಕಾರಣ ಏನು ಗೊತ್ತಾ? ಆಮೇಲೆ ಮಾಡಿದ್ರೆ ಆಯ್ತು, ನಾಳೆ ನೆಕ್ಕಿ ಮಾಡ್ತೀನಿ ದೇವ್ರ ಮುಂದೆ ಹೋಗಿ, ನಿಂದು 1 ದಿವಸ ಬಿಡು, ಅವ ದೇವ್ರಂತಾನೆ, ನಿಂದೇನು ನಂಗೆ ಗೊತ್ತಿಲ್ಲ. ಪ್ರೋಕ್ರಾಸ್ಟಿನೇಷನ್ ಮೋಸ್ಟ್ ಡೇಂಜರಸ್ ಥಿಂಗ್. ನಾಳೆ ಮಾಡ್ತೀನಿ, ಅರೇ ಒಂದು ಪೋಸ್ಟಿಗೆ 1 ಲಕ್ಷ ಅರ್ಜಿ ಬಂದು ಬೀಳಾಗತ್ತೆ. ಅವ ನಾನು ಮಾಡ್ತೀನಿ ಅಂದರೆ ನಿಮ್ಮ ಸಲುವಾಗಿ ರಿಸರ್ವೇಷನ್ ಇರ್ತಾನೆ. ಯಾರು ಪ್ರಾಕ್ಟೀಸ್ ಮಾಡೋದಿಲ್ಲೋ ಎವ್ರಿ ಡೇ 10 ಕಿಲೋಮೀಟ್ರ್ ಹಿಂದೆ ಹೊಂಟೀವಿ. ಭಾಳ ಕಾಂಪಿಟೇಷನ್ ಐತೆ ಹೊರಗೆ. ಮುಂಬೈ ರೈಲ್ವೆ ಸ್ಟೇಷನ್ದಾಗ ಕೂಲಿ ಪೋಸ್ಟಿಗೆ ಅರ್ಜಿ ಕರೆದ್ರೆ 60 ಲಕ್ಷ ಬಂದಿದ್ದು. ಅರ್ಜಿ ಹಾಕಿದವರು MBBS ಮಾಡ್ಬೋದು, MCom ಮಾಡ್ಬೋದು, BCom ಮಾಡ್ಬೋದು, PhD ಮಾಡ್ಬೋದು. ಯಾವ ಪೋಸ್ಟ್ ಅಂದೆ ನಾನು? ನೀವು ನೋಡಿರ್ಬೇಕಾರೆ ಇನ್ನು 10 ವರ್ಷ ಆದಮೇಲೆ ನಮ್ಮ ಊರಿನಲ್ಲಿ ದನದ ಸಗಣಿ ತೆಗೆಯುವ ಕೆಲಸ ಇದೆ, ಆಸಕ್ತರು ಬರಬೇಕು, ವಿದ್ಯಾರ್ಹತೆ BA. ದಿಸ್ ಇಸ್ ಸ್ಕಿಲ್ ಓರಿಯೆಂಟೆಡ್ ವರ್ಡ್. ಸ್ಕಿಲ್ ಓರಿಯೆಂಟೆಡ್ ವರ್ಡ್. ಕತ್ತಿನ ತೊಗೊಂಡು ಸಗಣಿ ಬಳಸಕ್ಕೆ ಹೆಂಗೆ ಸಾಧ್ಯ? ಅಂದರೆ ಭಾಳ ಕಾಂಪಿಟೇಷನ್ ಇದೆ, ಭಾಳ ಕಷ್ಟ ಇದೆ. ಈಗ ನಾವು ಕೆಲಸ ಮುಂದೂಡಬಾರ್ದು. ರೆಡಿ ಇರಬೇಕು, ಲೋಡೆಡ್ ಗನ್ ಇರಬೇಕು, ಟ್ರಿಗರ್ ಮೇಲೆ ಫಿಂಗರ್ ಹಿಡಿದು ಟಕ್ನ. ಪರೀಕ್ಷೆ ಬಂದಾಗ ಓದಕ್ಕೆ ಹೋಗ್ಬಾರ್ದು. ಥೋಡೆ ಮಂದಿ ಎಕ್ಸಾಮ್ ಟೈಮ್ ಟೇಬಲ್ ಅನೌನ್ಸ್ ಆಗಿದ್ದಾಗ ಸನ್ಯಾಸ ಸ್ವೀಕಾರ ಮಾಡ್ಬಿಡ್ತಾರೆ. ಇನ್ನು ಮೇಲೆ ನಾವು ಭಾಳ ಓದುತ್ತೇವೆ, ಅವಾಗ ಒಂದು ಹಾಳಿ ತೊಗೊಂಡು ಟೈಮ್ ಟೇಬಲ್ ಬರೆಯಕ್ಕೆ ಚಾಲು ಮಾಡ್ತಾರೆ. ಫೂಲ್. ಡೇ ಒನ್ ಮಿನಿಟ್ 1 ಸ್ಟಾರ್ಟ್ ಆಗಬೇಕು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಸಮಯದ ಸದ್ವಿನಿಯೋಗವನ್ನು ಮಾಡಬೇಕು. ಟೈಮ್ ಭಾಳ ಚಂದ. ಒಂದು ಮಾತಿದೆ ನೋಡಿ, ಎಷ್ಟು ಚಂದಿದೆ. ಮಹತ್ವವಿಲ್ಲದ ಕೆಲಸಗಳಿಗೆ ಮಹತ್ವ ನೀಡುವುದರಲ್ಲಿಯೇ ನಿಧಾನವಾಗಿ ದಿನಗಳು, ವಾರಗಳು, ತಿಂಗಳುಗಳು, ವರ್ಷಗಳಾಗಿ ಉರುಳಿ ಹೋಗಿರುತ್ತವೆ. ನಮಗೆ ಗೊತ್ತೇ ಆಗುವುದಿಲ್ಲ. ನಿಮ್ಗೆ ಅನಿಸಿಲ್ಲ? ಮೊನ್ನೆ ಅಡ್ಮಿಷನ್ ಆದಂಗೆ ಡಿಗ್ರಿ ಕಾಲೇಜ್ಗೆ ಏನು ಕಲ್ತೀರಿ?
ಹಿಂಗಾಗ್ತದೆ ಲೈಫ್. ಒಯ್ದ್ರೆ ನಮ್ಮನ್ನು ಗಾಡಿ ಕುಂಡ್ರಿಸ್ತಿರ್ತಾರ, ವಾಕ್ ತಿಳಿತೈತಿ. ಸಮಯದ ಸದ್ವಿನಿಯೋಗ. ನಮ್ಮ ಭಾಳ ಜನ ಏನಂತಾರೆ, ಐ ಆಮ್ ಜಸ್ಟ್ ಪಾಸಿಂಗ್ ಟೈಮ್, ಐ ಆಮ್ ಜಸ್ಟ್ ಕಿಲ್ಲಿಂಗ್ ಟೈಮ್. ನೋ, ಯು ಆರ್ ನಾಟ್ ಪಾಸಿಂಗ್ ದ ಟೈಮ್. The time is passing you and it is killing you. If you waste the time, time will waste your ambitions. ನೀವು ಸಮಯ ಹಾಳು ಮಾಡಿದ್ರಿ, ಅದು ನಿಮ್ಮ ಕನಸು ಹಾಳು ಮಾಡ್ತಾರೆ. ಅದಕ್ಕೆ ಪ್ರೀತಿಯ ಸೋದರ ಸೋದರಿಯರೇ, ತಿಳಿದವರು ಇದ್ದೀರಿ, ವಯಸ್ಸಿನವರು ಇದ್ದೀರಿ, ನಿಮ್ಮ ಮೇಲೆ ತಂದೆ ತಾಯಿ ಸಮಾಜ ದೊಡ್ಡ ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತದೆ. ಯಾವುದು ಏನು ಅಸಾಧ್ಯ ಅಲ್ಲ, ಏನು ಬೇಕಾದ್ದು ಮಾಡ್ಬೋದು, ಶ್ರದ್ಧೆ ಇರಬೇಕು. ಮತ್ತು ನಮ್ಮ ಪಾಲಿನ ಕೆಲಸನ ನಾವು ಯಾವ ಕಾರಣಕ್ಕೂ ತಪ್ಪಲಾರದೆ ಮಾಡಬೇಕು. ಯಶಸ್ಸು ಅನ್ನೋದು ಓಡಿ ಬರ್ತದೆ. ಒಂದು ಸಣ್ಣ ಘಟನೆ ಹೇಳಿ ಮಾತು ಮುಗಿಸ್ತೀನಿ. ಡು ಯು ನೋ ಭವಾನಿ ನೀತು? ಭವಾನಿ ನೀತು ಹೆಸರು ಕೇಳಿರಿ? ಕೇಳಿರಿ? ಯಾವುದು ಪುಸ್ತಕದ ಹೆಸರು ಕೇಳ್ತೀನ, ಅವಾಗೂ ಸುಮ್ಮನೆ ಕೂತ್ರಿ. ನಾಮದೇವ್ ನಾಗರಾಜು ಗೊತ್ತಿಲ್ಲ? ಗೊತ್ತಿಲ್ವೇನ್ರೋ ಭವಾನಿ ನೀತು? ಪ್ಲೀಸ್, ಈಗ ಇಲ್ಲಿ ಹುಡುಗಿಯರು ಭಾಳ ಜನ ಅದಿರಿ, ಅವರೊಂದು 5-6 ಮಂದಿ ಹುಡುಗರನ್ನ ಬಿಟ್ಟು ಇಷ್ಟು ಜನ ಅದಿರಲ್ಲ, ನಿಮಗೆಲ್ಲರಿಗೂ ರೋಲ್ ಮಾಡೆಲ್ ಆಗಬೇಕು ಭವಾನಿ ನೀತು. ಹೋಗಿ ಇವತ್ತು ಗೂಗಲ್ನಾಗ ಆಕೆ ಬಗ್ಗೆ ಹೆಚ್ಚಿಗೆ ತಿಳ್ಕೊರಿ. ನಾನು ಸ್ವಲ್ಪ ಹೇಳ್ತೀನಿ, ಸಾಧ್ಯ ಆದ್ರೆ ಅದಕ್ಕೆ ಒಂದು ಫೋಟೋ ತೊಗೊಂಡು ನಿಮ್ದೆಲ್ಲ ನೋಟ್ಬುಕ್ ಮೇಲೆ ಹಚ್ಚಿರಿ. ಸಾಧನೆ ಅನ್ನೋದೇನಂತ ಗೊತ್ತಾಗ್ತದೆ. ಆಕೆ ಹರಿಯಾಣದಾಕೆ, 13 ವರ್ಷ ವಯಸ್ಸಾಗಿತ್ತು. ಅಪ್ಪ ಅವ್ರಿಗೆ ಇನ್ನೇನು ಚಿಂತಿರ್ತದೆ, ಮಗಳನ್ನ ಮದುವೆ ಮಾಡಿಕೊಟ್ಟು ಕೈ ತೊಳ್ಕೊಬೇಕು. ತಂದೆ ತಾಯಿಗೆ ಭಾಳ ಕಷ್ಟ ಇರುತ್ತೆ ಕಣೋ. ನಮ್ಗೆ ಅಪ್ಪ ಅವ್ನ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಅವ್ರಿಗೆ ಇಲ್ಲದ ಕಾಲಕ್ಕೆ ಗೊತ್ತಾಗುತ್ತೆ. ಅಪ್ಪ ಅವ್ವ ಏನು ಮಾಡಿದರು, ನೀತುನ ಕರ್ಕೊಂಡು ಹೋಗಿ ಭವಾನಿ ನೀತುನ ಬಾಜು ಊರೊಳಗಡೆ ಒಬ್ಬಂಗೆ ಮದುವೆ ಮಾಡಿದರು. ಅದು ಅರ್ಧಂಬರ್ಧ ಹುಚ್ಚಿತ್ತು. ಅಪ್ಪ ಅವಾಗ ಅದೆಲ್ಲ ಮುಖ್ಯ ಅಲ್ಲ, ಮಗಳು ಮದುವೆ ಮಾಡೋದು ಮುಖ್ಯ ಇರ್ತದೆ. ಯಾಕಂದರೆ ಅವ್ರ ಹೆಗಲ ಮೇಲೆ ಭಾಳ ಅನ್ಟೋಲ್ಡ್ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾವೆ. ಮತ್ತು ಈಗಿನ ದಿನಮಾನ ಹೆಂಗದ ಗೊತ್ತದಲ್ಲ. ಮದುವೆ ಮಾಡಿದ್ರು, ಅದು ಅರ್ಧಂಬರ್ಧ. ಯಾವುದು ಅದು? ಈಕಿ ಸಣ್ಣ ಆಕಿ, ಮಾವ ಅಯೋಗ್ಯ ಮನೆಯಾಗ. ಮಾವು ಕೊಡೋ ಚಿತ್ರಹಿಂಸೆ, ಮಾವು ಮಾಡುವ ಅಸಹ್ಯ ಕೆಲಸಗಳನ್ನ ತಾಳಲಾರದೆ ಹುಡುಗಿ 7 ದಿವಸಕ್ಕೆ ಮನೆಗೆ ಬಂದಳು. ಹೊಟ್ಟೆ ಉರಿತು ಅಪ್ಪ ಅವ್ಗ. ಸಾಲ ಮಾಡಿ ಮದುವೆ ಮಾಡಿದ್ರಲ್ಲ, ಹೊಟ್ಟೆ ಉರಿತು, ಸಿಟ್ಟು ಬಂತು. ಅದಕ್ಕೊಂದು ಪರಿಹಾರ ಕಂಡುಕೊಂಡ್ರು. ಏನು ಪರಿಹಾರ ಗೊತ್ತಾ? ಮತ್ತೊಂದು ಮದುವೆ ಮಾಡಿದ್ರು. ಇಂಥವ ನಮ್ಮ ಇಂಡಿಯಾದಾಗ. ಅಂದರೆ ಬಾಳ್ಯಾಗಿಂದ ಹೊರಗೆ ಬಿದ್ದ ತಕ್ಷಣ ತೆಗೆದು ಒಲೆಯಾಗ ಹೋಗಿದ್ರು. ಓಕೆ, ಆಕೆ ಏನು ಮಾಡಬೇಕು? 14 ವರ್ಷ ಗಂಡು ಮನೆಗೆ ಹೋದಳು. ಗಂಡು ಒಳ್ಳೆಯವಿದ್ದ, ದುಡಿತಿದ್ದಿಲ್ಲ. ಗೊತ್ತಿಲ್ಲ ಕಣೋ ಹಣೆ ಬರ ಹೆಂಗಿರ್ತದೆ. 2 ಮಕ್ಕಳು ಹುಟ್ಟಿಲ್ಲ, ಅವಳಿ ಜೋಡಿ ಗಂಡು ಮಕ್ಕಳು. ಅತ್ತಿದು ಪೆನ್ಷನ್ ಬರ್ತಿತ್ತು, ಅದ್ರಾಗ ಜೀವನ ನಡೀತಿತ್ತು. ಮನೆ ನಡೆಸೋದು ಕಷ್ಟ ಆಗಿದ್ದಕ್ಕೆ ಅಂಗಡಿ ಒಳಗಡೆ ಹೊಲದೊಳಗಡೆ ಕೆಲಸ ಮಾಡ್ತಿದ್ದಳು ಭವಾನಿ ನೀತು, 15 ವರ್ಷದ ಹುಡುಗಿ. ಒಮ್ಮೆ 2010 ಎಲ್ಲರೂ ಕೂತು ಟಿ ವಿ ನೋಡ್ತಿದ್ರು. ಕಾಮನ್ವೆಲ್ತ್ ಗೇಮ್ ಟೆಲಿಕಾಸ್ಟ್ ಆಗ್ತಿತ್ತು. ಕುಸ್ತಿ ಈವೆಂಟ್ ನಡೆದಿತ್ತು, ರೆಸ್ಲಿಂಗ್ ನಡೆದಿತ್ತು. ಒಳಗಿದ್ದ ಕನಸುಗಾರ ಪಟ್ಟಂತ ಜಾಗೃತ ಆದ ಭವಾನಿಗೆ. ಯಾಕಂದ್ರೆ ಸಣ್ಣ ಹುಡುಗಿ ಇದ್ದಾಗ ಭಾಳ ಕುಸ್ತಿ ಆಡ್ತಿದ್ರು ಹುಡುಗಿ ಶಾಲೆ ಒಳಗಡೆ. ಅತ್ತಿನ ಕೇಳಿದ್ರು, ಅತ್ತೆ ನಾನು ಕುಸ್ತಿ ಆಡಲಿ? ಅತ್ತಿ ಏನಂದಿರ್ಬೇಕು ಹೇಳಿ? ಮೊದಲು ಅತ್ತಿ, ನೀವು ಏನೇನ್ರ ಕಲ್ಪನೆ ಮಾಡ್ಕೋಬಾರ್ದ, ನಾ ಅತ್ತಿ ಅಷ್ಟೇ. ಅದಕ್ಕಂತೂ ಪಾಪ ಅದೇನು ಎಸ್ ಮೇಡಮ್ ಅಷ್ಟೇ. ಹಂಗೂ ಹಿಂಗೂ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಊರಾಗ ತಾಲೀಮ್ ಮನೆಗೆ ಹೋಗ್ಬೇಕಂದ್ರೆ ಅಲ್ಲಿ ನೋ ಅಡ್ಮಿಷನ್. ಹುಡುಗಿ ಆಗಿದ್ದು, 2 ಮಕ್ಕಳದವು, ನೀ ಏನು ಮಾಡ್ತಿ? ಬರೀ ಇಂಥ ಅಪಮಾನ ಅವಮಾನ ಸಹಿಸ್ಕೊಂಡು ಹುಡುಗಿ ಒಳಗಡೆ ಇದ್ದ ಕುಸ್ತಿಪಟು ಆಗಬೇಕು ಅನ್ನೋ ಕನಸುಗಾರನ ಒಂದು ಸರಿ ಕರ್ಕೊಂಡು ಹೋಗಿ ಕೋಚರ್ ಜೀಲ್ ಸಿಂಗ್ ಮುಂದೆ ಇಟ್ಲು. ಸರ್, ಆ್ಯಕ್ಚುಲಿ ಬೇಸಿಕಲಿ ಐ ಆಮ್ ಎ ರೆಸ್ಲರ್, ನಾನು ಕುಸ್ತಿ ಆಡ್ತೀನಿ, ನನಗೊಂದು ಅವಕಾಶ ಕೊಡಿ ಸರ್. ಅವರಂದರು, ನಿಂದು ಏನೇನು ಪ್ರಾಬ್ಲಮ್ ಇದೆ ಹೇಳು. ಆಕೆ ಅಂದರು, ಫಸ್ಟ್ ಪ್ರಾಬ್ಲಮ್ ಮ್ಯಾರೇಜ್ ಆಗಿದೆ, ಸೆಕೆಂಡ್ ಪ್ರಾಬ್ಲಮ್ ಗಂಡ ಅದನ್ನು ಶಾಣೆ ಇಲ್ಲ, ಥರ್ಡ್ ಪ್ರಾಬ್ಲಮ್ ಇದನ್ನು ಭಾಳ ಮಂದಿ ಹೇಳಬಾರ್ದು, ಥರ್ಡ್ ಪ್ರಾಬ್ಲಮ್ 2 ಮಕ್ಕಳದಾವೆ, ಫೋರ್ತ್ ಪ್ರಾಬ್ಲಮ್ ಬಡವಿ ಇದ್ದೀನಿ, ಫಿಫ್ತ್ ಪ್ರಾಬ್ಲಮ್ ಎಷ್ಟೋ ವರ್ಷಗಳಿಂದ ಪ್ರಾಕ್ಟೀಸೇ ಮಾಡಿಲ್ಲ, ಸಿಕ್ಸ್ತ್ ಪ್ರಾಬ್ಲಮ್ ದುಡ್ಡಿಲ್ಲ, ಸೆವೆಂತ್ ಪ್ರಾಬ್ಲಮ್ ಸೊ 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 ಪ್ರಾಬ್ಲಮ್ಸ್ ಅದೆಲ್ಲ ಒಂದು ಲಿಸ್ಟ್ ಕೊಟ್ಟರು. ಕೋಚರ್ ಹೆಂಗಿರಬೇಕು? ಜೀಲ್ ಸಿಂಗ್ ಅವ್ರು ಹೇಳಿದರು, ಹುಚ್ಚಿ ಇವೆಲ್ಲ ಪ್ರಾಬ್ಲಮ್ಸ್ ಏನು? ಎಸ್ ಅದು ಬರೀ ದ ಪಾಸ್ಟ್ ಡೆಡ್, ಬರೀ ದ ಪಾಸ್ಟ್ ಡೆಡ್. ನೋಡೋ,
ಮೇರಿ ಕೋಮ್ ಅಂತ ಒಬ್ಬ ಹುಡುಗಿದಾಳೆ ನಮ್ಮ ದೇಶದಲ್ಲಿ, 3 ಮಕ್ಕಳ ತಾಯಿ, 6 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾಳೆ ಬಾಕ್ಸಿಂಗ್ ಒಳಗಡೆ. ಆಕಿ ಮುಂದೆ ನಿಂದೇನು ಕಷ್ಟನೋ, ನಿಂಗೆ 2 ಮಕ್ಕಳದವು, ಕೋಚ್ ಹೆಂಗಿರ್ಬೇಕು ನೋಡ್ರಿ. ಯವ್ವ ಹುಷಾರ ಅನ್ಬಾರ್ದು, ನಡಿಯೋ ನಾ ಅದನ್ನ ಅನ್ಬೇಕು. ಯವ್ವ ಹುಷಾರಂದ್ರೆ ಬಿದ್ದಿರ್ತಾವ. ಜೀಲ್ ಸಿಂಗ್ ಹೇಳಿದರು, ಯು ಕ್ಯಾನ್ ಡೂ, ಐ ಆಮ್ ದೇರ್ ವಿತ್ ಯು, ಲೆಟ್ ಅಸ್ ಟ್ರೈ, ನಡಿ ದುಡಿಯೋಣ ಅಂತಂದರು. ಹುಡುಗಿ ಅವ್ರ ಊರಿನಿಂದ ರೋಹತಕ್ ಅನ್ನೋ ಊರಿಗೆ ಹೋಗಿ ಪ್ರಾಕ್ಟೀಸ್ ಮಾಡಬೇಕಿತ್ತು. 2.5 ತಾಸು ಪ್ರಯಾಣ ಮಾಡಬೇಕು. ಅಕ್ಷರಶಃ ಮುಂಜಾನೆ 3 ಗಂಟೆಗೆ ಎದ್ದು ಬಸ್ ಹತ್ತಿ 5:30 ಹೋಗಿ ಆ ಊರು ಮುಟ್ಟಿ 4 ತಾಸು ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಲ್ಲಿಂದ ವಾಪಸ್ ಊರಿಗೆ ಬಂದು ಮನೆಯಾಗಿದ್ದಿದ್ದೆಲ್ಲ ಕೆಲಸ ಮಾಡಿ ಮಕ್ಕಳನ್ನ ಸಂಭಾಳಿಸಿ ಅತ್ತೆನ ಖುಷಿಪಡಿಸಿ ಗಂಡನ ಖುಷಿಪಡಿಸ್ಬೇಕಿತ್ತು. ಗೆಲ್ಲಲು ಏನು ಮಾಡಬೇಕು? ಎವ್ರಿ ಡೇ ವಿತೌಟ್ ಮಿಸ್ಸಿಂಗ್ ಎ ಸಿಂಗಲ್ ಡೇ. ಭವಾನಿ ನೀತು ಬೆಳಗ್ಗೆ 3ಕ್ಕೆ ಏಳೋದು, ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಬರೋದು. ಪ್ರಾಕ್ಟೀಸ್ ಯಾವಾಗ ಕಡಿಮೆ ಆಯಿತು ಅಂತ ಅನಿಸ್ತೋ ಆವಾಗ ಬೆಳಿಗ್ಗೆ ಎದ್ದು 10 ಕಿಲೋಮೀಟ್ರ್ ಹುಡುಗಿ ಒಬ್ಬಳೇ ಓಡ್ತಿದ್ದಳಂತೆ. ಈ ಬಸುರಿ ಆಗಿದ್ದರಿಂದ, ಹೆರಿಗೆ ಆಗಿದ್ದರಿಂದ ತೂಕ ಹೆಚ್ಚಾಗಿ 80 kg ಇದ್ದಳಂತ ಭವಾನಿ ನೀತು. ಜೀಲ್ ಸಿಂಗ್ ಹೇಳಿದ್ರಂತೆ, ಕುಸ್ತಿ ಆಡ್ಬೇಕಾದ್ರೆ 50 kg ಇರಬೇಕು. 80 to 50 ಬರೋದು ಭಾಳ ಕಷ್ಟ, 50 to 80 ಹೋಗೋದು ಭಾರಿ ಈಸಿ. 1-2 ರೌಂಡ್ ಹೆಚ್ಚಿಗೆ ಆದ್ರೆ ಮುಗಿದು ಹೋಯ್ತು ಊಟ. ಭವಾನಿ ನೀತು ಬೈ ಪುಟಿಂಗ್ ಹಾರ್ಡ್ ವರ್ಕ್ 50 kg ಆದಳು. ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ 2011ರಲ್ಲಿ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಂಚಿನ ಪದಕ ತಂದಳು. ನೆಕ್ಸ್ಟ್ ಇಯರ್ ಕೇರಳದೊಳಗಡೆ ನ್ಯಾಷನಲ್ ರೆಸ್ಲಿಂಗ್ ಕಾಂಪಿಟೇಷನ್ ಒಳಗಡೆ ಭಾಗವಹಿಸಿ ಬೆಳ್ಳಿ ಪದಕ ತಂದಳು. ಅದರ ನೆಕ್ಸ್ಟ್ ಇಯರ್ ಬ್ರೆಜಿಲ್ ಒಳಗಡೆ ಇಂಟರ್ನ್ಯಾಷನಲ್ ಲೆವೆಲ್ದು ಕುಸ್ತಿ ಪಂದ್ಯಾವಳಿ ಒಳಗಡೆ ಭಾರತ ದೇಶವನ್ನು ಪ್ರತಿನಿಧಿಸಿ ಗೆದ್ದು ಭಾರತದ ಧ್ವಜವನ್ನು ಬೆನ್ನಿಗೆ ಕಟ್ಟಿಕೊಂಡು ಮೆರವಣಿಗೆ ಮಾಡ್ಕೊಂಡು ನೀತು ಕರ್ಕೊಂಡು ಊರಿಗೆ ಬಂದರು. ಭವಾನಿ ನೀತು. ಆಕೆ ಕೇಳ್ತಾರೆ, ಏನು ನೀತು, ನಾವು ಯುವರ್ ಹ್ಯಾಪಿ, ಹೇಳು ನಿನಗೇನು ವಿಶೇಷ ಅನ್ನಿಸ್ತು? ಆಕೆ ಹೇಳ್ತಾರೆ, ನನಗೆ ಅಲ್ಲಿ ಸ್ಟೇಡಿಯಂ ಒಳಗಡೆ ಮೆಡಲ್ ಹಾಕಿದ್ರಲ್ಲ ಅದು ವಿಶೇಷ ಅನ್ನಿಸ್ಲಿಲ್ಲ. ಫಸ್ಟ್ ಡೇ ಕುಸ್ತಿ ಆಡ್ತೀನಿ ಅಂತ ಹೋದಾಗ ಯಾರ್ಯಾರು ನಕ್ಕಿದ್ರಲ್ಲ ಅವರೆಲ್ಲ ನಾನು ಬರಬೇಕಾದ್ರೆ ಸಾಲಲ್ಲಿ ನಿಂತು ಚಪ್ಪಾಳೆ ತಟ್ಟಿ ಹೂವು ಹಾಕ್ತಿದ್ರಲ್ಲ ಅದು ಖುಷಿ ಕೊಡ್ತು ಅಂತ. ಸತತ ಪ್ರಯತ್ನ, ಎತ್ತರದ ಗುರಿ, ಕಠಿಣವಾದ ಶಿಸ್ತು ನಮ್ಮನ್ನು ಗೆಲ್ಲುವ ಹಾಗೆ ಮಾಡ್ತದೆ. ಅಂಥ ಗೆಲುವಿನ ಸೂತ್ರಗಳನ್ನು ನೀವು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಕೂಡ ಇತಿಹಾಸ ನಿರ್ಮಾತೃಗಳಾಗಬಹುದು ಅನ್ನೋ ಮಾತುಗಳನ್ನ ಹೇಳ್ತಾ, ಫಾರ್ಚುನೇಟ್ಲಿ ನಾನಿಲ್ಲಿ ಪರೀಕ್ಷಾ ಡ್ಯೂಟಿಗೆ ಬಂದಿದ್ದೀನಿ. ಸ್ಕ್ವಾಡ್ ಅಂತ ಹೇಳಿ PUCದು. ಮಹೇಶ್ ಅವರು ನನಗೆ ಭಾಳ ಪರಿಚಯ. ಅವರು ಪ್ರೊಫೆಸರ್ ಸೋಮಶೇಖರ್ ಸರ್ ಒಂದು ದಿವಸ ಬಂದು ಭಾಷಣ ಮಾಡಿರಿ ಅಂದರು. ಏನಂದರು? ಊಟಕ್ಕೆ ಒಲ್ಲೆ ಅನ್ನೋರು 500 ಅಲ್ಲ, ಭಾಷಣಕ್ಕೆ ಒಲ್ಲೆ ಅನ್ನೋರು ಮಾಸ್ತರಲ್ಲ ಅಂತ ಒಂದು ಮಾತಿದೆ. ಅದಕ್ಕೆ ನಾನು ಆಯಿತು, ತರುಣರ ಮುಂದೆ ಒಳ್ಳೆಯ ವಿಚಾರ ಹಂಚಿಕೊಳ್ಳೋದಕ್ಕಿಂತ ಶ್ರೇಷ್ಠ ಕೆಲಸ ಯಾವುದಿದೆ ಅಂತ ಆಲೋಚನೆ ಮಾಡಿ ಅವ್ರು ಕೇಳಿದ್ರು, ಏನು ವಿಷಯ ಅಂತ. ನನಗೆ ಯಾಕೋ ಏನೋ ಥಟ್ ಅಂತ ಇದು ತಲೆಯಾಗಿ ಬಂತು, ಗೆಲ್ಲಲು ಏನು ಮಾಡಬೇಕು. ಅದಕ್ಕೆ ನಾನೊಂದು 2-3 ವಿಚಾರಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಿದ್ದೀನಿ. ಇಂಥದ್ದು ಸಾವಿರಾರು ವಿಚಾರಗಳು, ಆಲೋಚನೆಗಳು ಅಲ್ಲಿದೆ. ಓದಿ ತಿಳ್ಕೊಳ್ಳಿ. ಯಾವುದು ನಿಮ್ಮ ಟೈಮ್ ವೇಸ್ಟರ್ಸ್ ಇದಾವೋ, ಟೈಮ್ ಕಿಲ್ಲರ್ಸ್ ಇದಾವೋ, ಎನರ್ಜಿ ಸಕ್ಕರ್ಸ್ ಇದಾವೋ ಅವನ್ನೆಲ್ಲ ದೂರ ಇಡಬೇಕು. ಶಬ್ದ ನೆನಪುಳಿತಾವೆ. ಟೈಮ್ ಕಿಲ್ಲರ್ಸ್, ಟೈಮ್ ವೇಸ್ಟರ್ಸ್, ಎನರ್ಜಿ ಸಕ್ಕರ್ಸ್. ನಿಮ್ಮ ಸಾಮರ್ಥ್ಯವನ್ನು ಹಾಳು ಮಾಡುವಂಥ ಎಲ್ಲ ಸಂಗತಿಗಳು ಎನರ್ಜಿ ಸಕ್ಕರ್ಸ್. ಅವನ್ನ ಅವಾಯ್ಡ್ ಮಾಡಬೇಕು ನೀವು. ಫಾರ್ ಎಕ್ಸಾಂಪಲ್ ಫೋನ್, TV, ಫ್ರೆಂಡ್ಶಿಪ್ ಸರ್ಕಲ್, ಎಂಜಾಯ್ಮೆಂಟ್ ಮಾಡೋಕ್ಕೆ ಹೋಗೋದು, ತಿರುಗಾಡಕ್ಕೆ ಹೋಗೋದು. ಗೆಲ್ಲಲು ನೀವೆಲ್ಲ ಬಿಡಬೇಕಾಗ್ತದೆ. ಹಾಗಂತ ಅದು ಮಾಡಬಾರ್ದು ಅಂತಲ್ಲ, ಅದರ ಅಗತ್ಯ ಹೆಚ್ಚು ಈಗ ಇರೋದಿಲ್ಲ. ಹಾಗೆ ನೀವೆಲ್ಲ ಮಾಡಿ ಅಂತ ಆಶಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.